ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ನಿಮ್ಮದು ಚಾನಲ್ ಅವ್ರದ್ದು ಮನೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದೆಲ್ಲ ಇಷ್ಟ ಆಯಿತು, ಕನ್ಸ್ಟ್ರಕ್ಷನ್ ಇಷ್ಟ ಆಯಿತು. ಸೊ ಅವರಿಗೆ ಫೋನ್ ನಾನೇ ಮಾಡಿದ್ದು, ಕಾಂಟ್ಯಾಕ್ಟ್ ಮಾಡಿದ್ದು. ಅವಾಗ ಏನು ಈ ಥರ ಮಾಡಬೇಕಂತ ಪ್ಲ್ಯಾನಿಂಗಿಂದ ಎಲಿವೇಷನಿಂದ ಸ್ಟಾರ್ಟ್ ಮಾಡಿದ್ರು, ಫಿನಿಶಿಂಗು ಅದೇ ಥರ ನೀಟ್ ಮಾಡಿದ್ರು. ಸೊ ಅಲ್ಲಿ ಸ್ಟಾರ್ಟಿಂಗ್ ಏನು ಇಂಪ್ರೆಷನ್ ಇತ್ತು, ಫೈನಲಲ್ಲೂ ಅದೇ ಇದೆ. ಅಂದರೆ 99% ನಮ್ಮ ಇಷ್ಟ ಥರನೇ ಬಂದಿದೆ. ಎಲ್ಲೂ ಯಾವುದು ಚೇಂಜಸ್ ಮಾಡಿಲ್ಲ ಅವರು. ಯಾರೇ ಬಂದು ಮನೆಗೆ ನೋಡಿದ್ರು ಓಕೆ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಫಸ್ಟೇ ಹೇಳೋದು. ಅದು ಬಿಟ್ಟು ಬೇರೆ ಬ್ಯಾಡ್ ಇದುವರೆಗೂ ಒಂದು ನೆಗೆಟಿವ್ ಯಾವುದು ಬಂದಿಲ್ಲ. ಖಂಡಿತ ಮೇಡಮ್, ಅದು ಹೇಳೋದಕ್ಕೆ ಸಾಧ್ಯವೂ ಇಲ್ಲ, ಯಾಕೆಂದರೆ ಕಣ್ಣಾರೆ ಕಾಣಿಸ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ನಾನು ಬೆಂಗಳೂರಿನ ನಾಗಸಂದ್ರ ಬಳಿ ಇರತಕ್ಕಂಥ ಸಪ್ತಗಿರಿ ಲೇಔಟಲ್ಲಿರ್ತಕ್ಕಂಥ ಈ ಪುಷ್ಪಗಿರಿ ಮನೆಗೆ ಬಂದಿದ್ದೀನಿ. ಈ ಒಂದು ಮನೇನ ಕನ್ಸ್ಟ್ರಕ್ಷನ್ ಮಾಡಿದಂಥವರು ಬ್ರಿಕ್ ಆ್ಯಂಡ್ ಮೋಲ್ಡ್ ಗ್ರೂಪ್ ಕಂಪನಿಯವರು. ಹೌದು, ಈ ಹಿಂದೆಯೇ ನಾನು ಸುಧಾಕರ್ ಗೌಡ ಅವರು ಡಿಸೈನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದಂಥ ಮನೆಗಳ ಹೋಮ್ ಟೂರ್ ಮಾಡಿದ್ದೆ. ಆ ಒಂದು ವಿಡಿಯೋನ ನೋಡಿ ಈ ಕಸ್ಟಮರು ಅಂದರೆ ಶ್ರೀಮತಿ ಯಶೋದೆ ಮತ್ತು ಗಿರೀಶ್ ಅವರ ದಂಪತಿಗಳು ಸುಧಾಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಷ್ಟಪಟ್ಟು ಅವರ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿದ ರೀತಿನ ಒಂದು ಅವಕಾಶ ಕೊಟ್ಟು ಈ ಮನೆ ಕಟ್ಟಿಸಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ಇದೆ. ನಮ್ಮ ವಿಡಿಯೋನ ನೋಡಿ ಈ ಒಂದು ಮನೆ ಕಟ್ಟೋದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ಹಾಗಿದ್ರೆ ಆ ಮನೆ ನಿಮಗೂ ತೋರಿಸ್ಬೇಕಲ್ವಾ? ಬನ್ನಿ, ಈ ಒಂದು ಮನೆನ ಏನು ಪ್ಲ್ಯಾನಲ್ಲಿ ಕಟ್ಟಿದ್ದಾರೆ, ಯಾವ ಮೆಟೀರಿಯಲ್ ಯೂಸ್ ಮಾಡಿ ಕಟ್ಟಿದ್ದಾರೆ, ಜೊತೆಗೆ ಯಾವ ರೀತಿ ಇದೆ ಮನೆ ಅಂತ ನೀವು ನೋಡೋರಂತೆ. ತುಂಬ ಸುಂದರವಾದ ಮನೆ. ಈ ಮನೆ ಇರತಕ್ಕಂಥದ್ದು 30-40 ಸೈಟಲ್ಲಿ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಎಕ್ಸಲೆಂಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇದೊಂದು ಡೂಪ್ಲೆಕ್ಸ್ ಮನೆ. ಹಾಗಿದ್ರೆ ಈ ಒಂದು ವಿಡಿಯೋಗೆ ಬ್ರಿಕ್ ಆ್ಯಂಡ್ ಮೋಲ್ಡ್ ಗ್ರೂಪ್ ಕಂಪನಿಯ ಮಾಲೀಕರಾದಂತಹ ಸುಧಾಕರ್ ಗೌಡ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಬನ್ನಿ, ಅವ್ರು ಈ ಮನೆನ ಪರಿಚಯ ಮಾಡಿಕೊಡ್ತಾರೆ. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮನೆ. ಒಳಗಡೆ ನೋಡ್ತಾ ಇದ್ರೆ ಎಂಥರಿಗೆ ಆಗಲಿ ಖುಷಿ ಆಗುತ್ತೆ. ಮಾಲೀಕರಿಗಂತೂ ತುಂಬ ಹೆಮ್ಮೆ ಇದೆ. ಆ ಹೆಮ್ಮೆನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಎಲ್ಲನೂ ತಿಳಿತಾ ಹೋಗೋಣ. ಪ್ಲೀಸ್ ವೆಲ್ಕಮ್. ಓಕೆ, ಈಗ ನನ್ನ ಜೊತೆ ಇದ್ದರೆ ಬ್ರಿಕ್ ಆ್ಯಂಡ್ ಮೋಲ್ಡ್ ಗ್ರೂಪ್ನ ಮಾಲೀಕರಾದಂಥ ಸುಧಾಕರ್ ಗೌಡ ಅವರು. ಸುಧಾಕರ್ ಗೌಡರೇ ನಮಸ್ಕಾರ. ಈ ಹಿಂದೆ ನಾವು ಒಂದು 2-3 ಮನೆಗಳ ಹೋಮ್ ಟೂರ್ನ ಮಾಡಿದ್ದೀವಿ, ನೀವು ಕನ್ಸ್ಟ್ರಕ್ಷನ್ ಮಾಡಿರೋದು. ಈ ಮನೆಯ ಒಂದು ಹೋಮ್ ಟೂರ್ ವಿಶೇಷತೆ ಏನು ಸುಧಾಕರ್ ಗೌಡರೇ? ಆ್ಯಕ್ಚುಲಿ ಈ ಮನೆ ಬಂದು ಕ್ಲೈಂಟು ನಾವು ಮಾಡಿರೋ ಮುಂಚೆ ವಿಡಿಯೋ ನೋಡಿ, ಅದು ನಿಮ್ಮ ಚಾನಲಿಂದ ಹಾಕಿರೋ ವಿಡಿಯೋನೇ ನೋಡಿ ನನಗೆ ಈ ಕಾಂಟ್ರಾಕ್ಟ್ ಕೊಟ್ಟಿದ್ದು. ಸೂಪರ್. ಹಾಗಾಗಿ ಇದು ಒಂಥರ ಡಿಫ್ರೆಂಟು ಮತ್ತು ನಮಗೆ ತುಂಬ ಖುಷಿ ಕೊಡ್ತಿರೋವಂಥ ವಿಚಾರ. ಓಕೆ, ಇದೇ ಥರ ಮನೆಗಳು ಕಟ್ಕೊಡ್ತಾ ಇರಿ ಜನಕ್ಕೆ, ಅವರ ನಂಬಿಕೆಗೆ ಒಳ್ಳೆ ಪಾತ್ರರಾಗ್ತಾ ಇರಿ. ಬನ್ನಿ, ಆಗಿದ್ರೆ ಮನೇನ ನೋಡೋಣ. ಕಂಪ್ಲೀಟು ಇನ್ ಆ್ಯಂಡ್ ಔಟು ಮನೇಲಿ ಏನೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ತಿಳಿಯೋಣ. ಹಾಗೆ ಈ ಮನೆಯ ಮಾಲೀಕರನ್ನು ಸಹ ಮಾತಾಡ್ಸೋಣ. ಈಗ ನಾವು ಎಲ್ಲಿಂದ ಶುರು ಮಾಡೋಣ? ಮೊದಲಿಗೆ ಮೇಯ್ನ್ ನಾವು ಎಲಿವೇಷನಿಂದ ಎಲಿವೇಷನಿಂದ ಶುರು ಮಾಡೋಣ ವೀಕ್ಷಕರೇ. ಸುಧಾಕರ್ ಅವರೇ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕೃಪೆ, ಹಾಗೆ ಪುಷ್ಪಗಿರಿ ಹೆಸರೇ ತುಂಬ ಚೆನ್ನಾಗಿದೆ. ಈ ಒಂದು ಎಲಿವೇಷನ್ ಏನು ಡಿಸೈನಲ್ಲಿ ಮಾಡಿರ್ತಕ್ಕಂಥದ್ದು? ಮೊದಲನೇದಾಗಿ ನಾನು ನೋಡ್ತಾ ಇದ್ನಲ್ಲ ಇಲ್ಲಿ, ಈ ಗೇಟೇ ಒಂದು ಸೂಪರ್ ಸರ್. ಆ್ಯಕ್ಚುಲಿ ಏನಂದರೆ ಗೇಟು ನಿಮಗೆ ಡೋರು ಇದೆ, ಜೊತೆಗೆ ಪುಷು ಮಾಡ್ಬೋದು, 2 ಥರ. ಇದು ಮಲ್ಟಿಪಲ್ ಯೂಸ್ಗೆ ಅಂತ ಮಾಡಿರೋ ಗೇಟು. ಸ್ಲೈಡಿಂಗು ಇದೆ, ಜೊತೆಗೆ ಒಂದು ಓಪನೇಬಲ್, ಅಂದರೆ ನೀವು ಓಡಾಡೋಕಷ್ಟೇ, ಬೈಕ್ ಏನು ಎಂಟ್ರಿ ಇರಲ್ಲ. ಓಕೆ, ಜಸ್ಟ್ ಓಡಾಡೋಕೆ ಅಂತ. ಜಾಸ್ತಿ ಸ್ಲೈಡಿಂಗ್ದು ಓವರ್ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಈ ಬೋರ್ಡಿಂದ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಏನು ಡಿಫ್ರೆಂಟ್ ಆಗಿದೆ? ಬೋರ್ಡ್ ಹಿಂದೆ ನಿಮಗೆ ರೆಡ್ ಕಲರ್ ಕಾಣ್ತಿರೋದು ಲ್ಯಾಟ್ರೈಟ್ ಸ್ಟೋನ್ ಅಂತ ಬರುತ್ತೆ. ಓಕೆ, ಅದರದ್ದು ಲ್ಯಾಟ್ರೈಟ್ ಟೈಲ್ ಅಂತ ಕರೆಯೋದು. ಓಕೆ, ಅದ್ರ ನೆಕ್ಸ್ಟ್ ಗ್ರಾನೈಟ್. ಅದು ಅದಕ್ಕೆ ಮೇಲೆ ನೇಮ್ ಬೋರ್ಡ್ಗೆ ಅಂತ ಫೈಬರ್ ಮೆಟೀರಿಯಲ್ ಮಾಡಿರೋದು. ಸೂಪರು. ಹಾಗೆ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಎಂಟ್ರೆನ್ಸಲ್ಲೇ ಸ್ವಲ್ಪ ಸ್ಪಾಟ್ ಲೈಟ್ನ ಕೊಟ್ಟಿದ್ದೀರಾ. ಅದು ಬೀಮ್ಗೆ ಏನಂತ? ಬೀಮ್ ಅಷ್ಟೇ. ಎಲಿವೇಷನ್ಗೋಸ್ಕರ ಅಂತ ಒಂದು ಬೀಮ್ ಮಾಡ್ಕೊಂಡಿದ್ದೀವಿ ಎಕ್ಸ್ಟ್ರಾ. ಮಾಡ್ಕೊಂಡು ಅದರಲ್ಲಿ ಲೈಟ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇನ್ನು ಹಾಗೆ ಮೇಲೆ ನೋಡ್ತಾ ಇದ್ರೆ ಮನೆ ಒಳಗಡೆ ಏನು ಅಂದ ಇರಬೇಕು, ಮನೆ ಹೊರಗಡೆನೆ ಕೊಟ್ಬಿಟ್ಟಿದ್ರಲ್ಲ, ಏನು ಸಮಾಚಾರ? ಆ್ಯಕ್ಚುಲಿ ಮನೆ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಮನೆ ತುಂಬ ನೋಡೋಕ್ಕೂ ಇಂಟ್ರೆಸ್ಟ್ ಆಗಿ ಇರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಓಕೆ, ಅದಕ್ಕೋಸ್ಕರ ಎಲಿವೇಷನ್ ಕೂಡ ಹೈಲೈಟ್ ಮಾಡಿದ್ದೀವಿ. ಹೌದು, ಏನೋ ಟೈಲ್ಸ್ ಯೂಸ್ ಮಾಡಿದ್ರಲ್ಲಿ ಕಂಪ್ಲೀಟ್ ವಾಲ್ದು ಟಾಪಲ್ಲಿ ಯೂಸ್ ಮಾಡಿರೋದು ನಿಮಗೆ ಲ್ಯಾಟ್ರಿಕ್ ಸ್ಟೋನ್. ಓಕೆ, ಸೇಮ್ ಕಾಂಪೌಂಡಲ್ಲಿ ಏನು ಡಿಸೈನ್ ಮಾಡಿದ್ದೀವಿ ಅದೇ ಥರದ್ದು. ಅದ್ರ ನೆಕ್ಸ್ಟ್ ಬಂದು ಕ್ಲಾಡಿಂಗ್ ಸ್ಟೋನ್ ಬರುತ್ತದು. ಯಾವುದು? ಈ ಆಂಜನೇಯನ ಮೇಲ್ಗಡೆ ಐತಲ್ಲ, ಕ್ಲಾಡಿಂಗ್ ಟೈಲ್. ಓಕೆ, ಆಮೇಲೆ ವಿಂಡೋ 2 ಕಡೆಗೂ ತುಂಬ ಚೆನ್ನಾಗಿದೆ. ಅದು ಈಕ್ವಲ್ ಆಗಿ ಡಿವೈಡ್ ಮಾಡೋಕೆ ಅಂತ ನಾವು ಕಾನ್ಸೆಪ್ಟ್ ಎಲಿವೇಶನ್ ಈ ಥರನೇ ಬರಬೇಕು ಅನ್ನೋದಿತ್ತಲ್ಲ ಐಡಿಯಾ. ಅದಕ್ಕೋಸ್ಕರ ಪ್ಲ್ಯಾನಿಂಗಲ್ಲೇ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಅಲ್ಲಿ ಆಂಜನೇಯ ಇರ್ತಕ್ಕಂಥದ್ದು ಏನು ಮೆಟೀರಿಯಲ್ ಅದು?
ಅದು ಬಂದು SS ಅಲ್ಲಿ ಮಾಡಿರೋ. SS ಅಲ್ಲಿ ಹಾಗಿದ್ರೆ ಮಳೆ ಬಂದರೂ ಏನಾಗಲ್ಲ. CNC ಕಟಿಂಗ್ ಮಾಡಿರೋ. ಇನ್ನು ಫಸ್ಟ್ ಫ್ಲೋರ್ ನೋಡ್ತಾ ಇದ್ದೀನಿ, ನಿಜವಲ್ಲ ಅದೇನು ಫಸ್ಟ್ ಫ್ಲೋರಾ ಅಥವಾ ಹೂವಿನ ತೋಟನ ಅಥವಾ ಏನು ಮನೆ ಒಳಗಡೆ ಇರೋ ಗೋಡೆ ಈಚೆ ಬಂದಿದೆಯಾ ಹೇಗೆ ಅಂತ? ಇಲ್ಲ, ಆ್ಯಕ್ಚುಲಿ ಅದು ಬಾಲ್ಕನಿ ಥರ ಮಾಡೋಣ ಅಂತ ಯೂಸ್ ಮಾಡ್ಕೊಂಡಿದ್ದು. ಸ್ವಲ್ಪ ಚಿಕ್ಕ ಅನ್ನೋದು ಸ್ಪೇಸ್ ಇರೋದ್ರಿಂದ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ ಎಲಿವೇಶನ್ಗೆ ಅಂತೇಳಿ ಗ್ಲಾಸು ಸಹ ತುಂಬ ರೈಲಿಂಗ್ಸ್ SS ಹಾಕೊಂಡು ಪಾಟ್ ಇಡೋಕೆ ಜಾಗ ಮಾಡ್ಕೊಂಡಿದ್ವಿ. ಬಟ್ ಅಲ್ಲಿ ಹಾಕಿರ್ತಕ್ಕಂಥದ್ದು ಫುಲ್ ಟೈಲ್ಸು ವಾಲ್ವರೆಗೂ ಹಾಕಿದ್ರಲ್ಲ? ಹೌದು. ಮಳೆ ಬಂದರೆ ಇನ್ನೂ ನೀಟ್ ಆಗುತ್ತೆ ಹೊರತು ಗಲೀಜಾಗಲ್ಲ. ಹೌದು, ಕ್ಲೀನ್ ಆಗುತ್ತೆ. ಸೂಪರ್. ಹಾಗಿದ್ರೆ ಪಾರ್ಕಿಂಗ್ ನೋಡೋಣ. ಹೌದು ಪ್ಲೀಸ್. ಇಲ್ಲಿ ಗೇಟಲ್ಲಿ ಎಂಟ್ರಿ ಆಗ್ಬೋದು ಈ ರೀತಿಯಾಗಿ. ಗೇಟು ಫುಲ್ಲು ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿದೆ. ಹಾಗೆ ಕಾರ್ ಏನಾದ್ರು ಪಾರ್ಕ್ ಮಾಡಬೇಕಾದ್ರೆ ಈ ರೀತಿ ಸ್ಲೈಡ್ ಮಾಡ್ಬೋದು, ತುಂಬ ಸ್ಮೂತ್ ಇದೆ. ಹೌದು ಅಲ್ವಾ? ಆರಾಮಾಗಿ ಒಬ್ಬರೇ ಹ್ಯಾಂಡ್ಲ್ ಮಾಡ್ಬೋದು. ಚೆನ್ನಾಗಿದೆ, ಬಟ್ ವೆರಿ ಗುಡ್. ಸೂಪರಾಗಿ 2 ಕಾರ್ ನಿಲ್ಲಿಸ್ಬೋದಾ ಇಲ್ಲಿ? ಆರಾಮಾಗಿ ನಿಲ್ಲಿಸ್ಬೋದು. 2 ಕಾರ್ ನಿಲ್ಲಿಸ್ಬೋದು. 4 ಬೈಕು ಆರಾಮಾಗಿ ನಿಲ್ಲಿಸ್ಬೋದು. ವೆರಿ ಗುಡ್ ಸರ್. ಹತ್ತನೇದೇನು ಕಷ್ಟ ಅನಿಸಲ್ಲ ಅಲ್ವಾ? ಈಸಿ. ಮಕ್ಳ ಕೈಲಿ ಕೊಟ್ಟರು ತಳ್ಳಿಬಿಡ್ತಾರೆ, ಅಷ್ಟು ಸ್ಮೂತಾಗಿದೆ. ಎನಿವೆ, ಇದೇನು ಮೆಟೀರಿಯಲ್ ಯೂಸ್ ಮಾಡಿರೋದು? SS ಮತ್ತು HPL ಶೀಟ್ ಯೂಸ್ ಮಾಡಿ. ಇಲ್ಲಿ ಎಂಟ್ರೆನ್ಸಲ್ಲೇ ಮೀಟರ್ ಬೋರ್ಡ್ ಕೊಟ್ಬಿಟ್ಟಿದ್ರಾ? ಹೌದು. ಬಂದರೆ ಆರಾಮಾಗಿ ಬಿಲ್ ಕೊಟ್ಬಿಡ್ಲಿ ಅಂತ. ಹೌದು, ವೆರಿ ಗುಡ್ ಸರ್. ಹಾಗೆ ಇಲ್ಲಿ ನೋಡ್ತಾ ಇದ್ದೀನಲ್ಲ, ಇಲ್ಲಿ 2 ಕಾರ್ ನಿಲ್ಲಿಸ್ಬೋದು ಅನ್ಸುತ್ತಲ್ಲ? ಆರಾಮಾಗಿ ನಿಲ್ಲಿಸ್ಬೋದು. 2 ಕಾರ್ ನಿಲ್ಲಿಸ್ಬೋದು. ಏನಿದೆ ಪಾರ್ಕಿಂಗ್ ಏರಿಯಾ? ಪಾರ್ಕಿಂಗ್ ಏರಿಯಾ ಬಂದು ಒಂದು 15ಕ್ಕೆ 40 ಅಡಿ ಇದೆ. 15ಕ್ಕೆ 40 ಅಂದರೆ ಇದು 30-40 ಸೈಟ್ ಇರೋದ್ರಿಂದ ಕಂಪ್ಲೀಟ್ 40 ಸಿಕ್ಕಿದೆ. ಹೌದು. ಅಲ್ಲಿಗೆ ಇಲ್ಲೊಂದು ರೂಮ್ ಇದೆ. ಹೌದು, 1 BHK ಮನೆ. 1 BHK ಮನೆ. 1 BHK ಮನೆ 15 ಇದೆ ಅಂತಂದರೆ ನೆಕ್ಸ್ಟು ಇರ್ತಕ್ಕಂಥದ್ದೇ ನಿಮ್ಮೊಂದು 15 ಫೀಟ್ ಬರುತ್ತೆ. 15 ಫೀಟಲ್ಲಿ ಒಂದು 1 BHK ಮನೆ ಇರ್ತಕ್ಕಂಥದ್ದು. ಇಲ್ಲಿ ಟೈಲ್ಸ್ ಏನು ಹಾಕಿರೋದು ಸರ್? ಇದು ಬಂದು ಪಾರ್ಕಿಂಗ್ ಟೈಲು. ಪಾರ್ಕಿಂಗ್ ಟೈಲ್ ಮಲ್ಟಿಪಲ್ ಕಲರ್ ಯೂಸ್ ಮಾಡಿದ್ದೀವಿ. ಓಕೆ, ಬಟ್ ಇದು ಸ್ಕಿಡ್ ಆಗಲ್ಲ. ಹೌದು, ಆ್ಯಂಟಿ ಸ್ಕಿಡ್. ಮತ್ತು ಇಲ್ಲಿ ಕಾರ್ನರಲ್ಲಿ ಈ ವಾಲ್ ಜೊತೆಗೆ ಏನೋ ಕಂಪ್ಲೀಟ್ ಗಾರ್ಡನಿಂಗ್ ಕೊಟ್ಬಿಟ್ಟಿದ್ರಲ್ಲ? ಕಾಂಪೌಂಡ್ ಪಕ್ಕದಲ್ಲಿ ಜಾಗ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಹಾಂ, ಗಾರ್ಡನಿಂಗ್ ಪರ್ಪಸ್ಗಾಗಲಿ ಅಂತ ಅದೊಂದು ಪಾರ್ಟ್ ಮಾಡಿದ್ದೀವಿ. ಬಟ್ ಇದು ಮೊದಲೇ ಪ್ಲಾನ್ ಮಾಡೋದಾ ಅಥವಾ ಏನು ಜಾಗ ಕ್ರಾಸ್ ಅಥವಾ ಆ ಥರ ಬಂದಾಗ ಏನೋ ಯುಟಿಲೈಸ್ ಮಾಡ್ಕೊಳ್ತೀರಾ ಏನು? ಅಂದರೆ ಮುಂಚೆನೇ ಐಡಿಯಾ ಇತ್ತು, ಈ ಥರ ಮಾಡಿದ್ರೆ ಒಂದು ಆಸ್ಥೆಟಿಕ್ ಚೆನ್ನಾಗಿರುತ್ತೆ ಅಂತ, ಅದಕ್ಕೋಸ್ಕರ ಮಾಡಿದ್ದೀವಿ. ಬಟ್ ಏನಂದರೆ ಇಲ್ಲಿ ಗಿಡಗಳನ್ನೂ ಹಾಕೋಬೋದು, ಜೊತೆಗೆ ಆರಾಮಾಗಿ ಕೂತ್ಕೋಬೋದು, ಸಿಟ್ಟಿಂಗ್ ಒಂದು ಜಾಗ ಇದೆ, ಕಾರು ಬೈಕು ಎಲ್ಲ ಪಾರ್ಕ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಇಲ್ಲೂ ಸಹ ನೀವೇನು ಮೇಲ್ಗಡೆ ಒಂದು ಗೋಡೆಗೆ ಒಂದು ಟೈಲ್ಸ್ ಹಾಕಿರಿ, ಸೇಮ್ ಟೈಲ್ಸಾ? ಹೌದು, ಸೇಮ್ ಟೈಲ್. ಏನು ಟೈಲ್ಸ್ ಇದು? ಇದು ವೆಟ್ರಿಫೈಡ್ ಟೈಲ್ಸ್. ಬಟ್ ಇದರಲ್ಲಿ ಬೇರೆ ಬೇರೆ ಸೈಜ್. ಓಕೆ, ಬೇರೆ ಬೇರೆ ಕಲರ್ ಬರುತ್ತೆ ಅಷ್ಟೇ. ಹೌದು, ಕಲರ್ ಮಲ್ಟಿಪಲ್ ಕಲರ್ ಸಿಗುತ್ತೆ. ಗುಡ್. ಓಕೆ, ಇನ್ನು ಈ ಒಂದು ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಜೊತೆಗೆ 1 BHK ರೂಮ್ ಇರ್ತಕ್ಕಂಥದ್ದು, ಒಂದು ಹಾಲ್ ಇದೆ, ಒಂದು ರೂಮ್ ಇದೆ, ಜೊತೆಗೆ ಬಂದು ಒಂದು ಕಿಚನ್ ಇದೆ, ಬಾತ್ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಅಂತ ಹೇಳಕ್ಕಾಗಲ್ಲ, ಕಾಮನ್ ಟಾಯ್ಲೆಟ್. ಓಕೆ, ಏನು ಸೈಜ್ ಇದೆ? ಕಿಚನ್ ಬಂದು ನಿಮಗೆ 8x6 ಇದೆ. ಓಕೆ. ಸೊ ನೆಕ್ಸ್ಟ್ ಲಿವಿಂಗ್ ಬಂದು 11.5ಗೆ 8 ಅಡಿ ಇದೆ. ಬೆಡ್ರೂಮ್ ಬಂದು 11.5ಗೆ 9 ಅಡಿ ಇದೆ. ಓಕೆ, ಬನ್ನಿ ಈಗ ಮೈನ್ ಮುಖ್ಯವಾಗಿ ಫಸ್ಟ್ ಫ್ಲೋರಲ್ಲಿ ಮನೆ ಇರ್ತಕ್ಕಂಥದ್ದು. ಮನೆ ಎಂಟ್ರ್ ಆಗ್ತಾನೆ ಸಾಕಷ್ಟು ವಿಚಾರಗಳಿವೆ, ತಿಳ್ಕೊಂಡು ಹಂಗೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಸುಧಾಕರ್ ಎಂಟ್ರ್ ಆಗ್ತಾ ಇದ್ದಾಗೆ ಇಲ್ಲಿ ಕಂಪ್ಲೀಟಾಗಿ ಒಳ್ಳೆ ಮಾರ್ಬಲ್ ಹಾಕ್ಬಿಟ್ಟಿದ್ರೆ, ಏನು ಲಪೋತ್ರನ ಇದು? ಹಾಂ, ಹೌದು. ಲಪೋತ್ರದಲ್ಲಿ ಯಾವ ಮಾಡಲು? ಲಪೋತ್ರದಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಬ್ಲ್ಯಾಕ್ ಕಲರ್. ಬಟ್ ಇಲ್ಲಿ ಸ್ಟೇರ್ ಕೇಸ್ಗೆ ಏನು ಹಾಕಿರ್ತಕ್ಕಂಥದ್ದು ಈ ರೀತಿ ಬೀಡಿಂಗು? ಆ ಬೀಡಿಂಗ್ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ, ಈ ಮಳೆ ನೀರು ಏನಾದರೂ ಇನ್ ಕೇಸ್ ಬಂತು ಅವಾಗ ಇಲ್ಲಿ ಗೋಡೆ ಗಲೀಜಾಗ್ಬೋದು ಅಂತ. ಗೋಡೆ ಗಲೀಜಾಗದೆ ಇರಲಿ. ಓಕೆ, ಆ ರೀತಿ. ಬರೀ ಇಲ್ಲಿ ಮಾತ್ರ? ಹೌದು. ಓಕೆ, ಒಳಗಡೆ ಏನು ಅವಶ್ಯಕತೆ ಇಲ್ಲ? ಒಳಗಡೆ ಅವಶ್ಯಕತೆ ಇಲ್ಲ. ಓಕೆ ಸುಧಾಕರ್ ಅವರೇ, ಇದು ಬಂದು ರೈಲಿಂಗ್ಸು ಕಂಪ್ಲೀಟ್ SS. ಹೌದು. ಹಾಗೆ ಇಲ್ಲೇನೋ ಗ್ಯಾಪ್ ಕೊಟ್ಟಿದ್ರಲ್ಲ, ಏನಿದು? ಸ್ವಲ್ಪ ಬೆಳಕು, ಗಾಳಿ, ಡೆಕೋರೇಷನ್ ಟೈಪ್ ಇಟ್ಕೊಳ್ಳೋಣ ಅಂತ. ಇಲ್ಲಿ ಪಾಟ್ ಗಿಟ್ ಇಟ್ಕೋಬಹುದು, ಗಿಡ. ಸೇಮ್ ಅಲ್ಲೇನು ಟೈಲ್ಸ್ ಹಾಕಿದ್ರು ಅದೇ ಟೈಲ್ಸ್? ಹೌದು, ಸೇಮ್ ವಾಲ್ ಕ್ಲಾಡಿಂಗ್ ಟೈಲ್ ಏನಿದೆ ಅದನ್ನೇ ಯೂಸ್ ಮಾಡಿ. ಈ ವಿಂಡೋಗೆ ಒಳ್ಳೆ ಫ್ರೇಮ್ ಕೊಟ್ಬಿಟ್ಟಿದ್ರ? ಹೌದು, ಒಂದು ವಾಟರ್ ಪಟ್ಟಿ ಟೈಪು. ವಾಟರ್ ಪಟ್ಟಿ ಅಂತಾರೆ ಇದಕ್ಕೆ. ಆಮೇಲೆ ಈ ಡಿಸೈನ್ ಏನು? ಆ್ಯಕ್ಚುಲಿ ಬ್ರಿಕ್ ಯೂಸ್ ಮಾಡಿಕೊಂಡು ಹೊಸ ಥರ ಏನಾದರೂ ಟ್ರೈ ಮಾಡೋಣ ಅನ್ನೋದಿತ್ತು ಐಡಿಯಾ. ಸೊ ಅವಾಗ ಒಂದು ಸಡನ್ ಆಗಿ ಐಡಿಯಾ ಬಂತು. ಸೊ ಇದನ್ನ ಮಾಡ್ಕೊಂಡಿದ್ದೀವಿ. ಸೇಫ್ಟಿಗೆ ಅಂತ ಒಂದು ಮಧ್ಯದಲ್ಲಿ 2 SS ರಾಡ್ ಹಾಕೊಂಡಿದ್ದೀವಿ. ಓಕೆ, ಸೂಪರ್ ಡಿಸೈನ್ ಸರ್. ಅಂದರೆ ನೀವೇನು ಪ್ರಯೋಗ ಮಾಡ್ತೀರಾ ಅಥವಾ ಡಿಸೈನ್ ಕೊಡ್ತೀರಾ? ಇಲ್ಲ, ಇದು ಒಂದು ಬಂದು ಪ್ರಯೋಗ ಮಾಡ್ದಂಗೆ ಆಗಿತ್ತು. ಸೂಪರ್, ಚೆನ್ನಾಗಿದೆ. ಅದರಲ್ಲಂತೂ ಇಲ್ಲಿ ಕೆಳಗಡೆ ಏನು ಪಾರ್ಕಿಂಗಲ್ಲಿ ನೋಡಿದ್ವಲ್ಲ, ವಾಲ್ಗೆ ಟೈಲ್ಸ್ ಹಾಕಿರೋದು ಕಂಪ್ಲೀಟಾಗಿ ಹಾಕಿರೋದು ಇಲ್ಲೂ ಸಹ. ಸೊ ಏನಂದರೆ, ಒಂದು ಆಸ್ಥೆಟಿಕಲಿ ವ್ಯೂ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಅಂತ ಹೇಳಿ. ಎನಿ ಟೈಮ್ ಪೈಂಟ್ ಹೊಡ್ಸೋದು ಬೇಡ, ವಾಶ್ ಮಾಡ್ಕೋಬೋದು. ಸುಧಾಕರ್, ಎಂಟ್ರೆನ್ಸಲ್ಲೇ ಒಳ್ಳೆ ಬಾಲ್ಕನಿ ಥರ ಇದೆಯಲ್ಲ, ಜೊತೆಗೆ ಇದು ಏನು ಡಿಸೈನ್, ಇದು ಏನಕ್ಕೋಸ್ಕರ ಈ ರೀತಿ ಮಾಡಿರೋದು? ಆ್ಯಕ್ಚುಲಿ ಜನರಲ್ ಆಗೆಲ್ಲ ರೈಲಿಂಗ್ಸ್ ಹಾಕೊಂಡ್ಬಿಡ್ತಾರೆ, ಇಲ್ಲ ಗ್ಲಾಸ್ ಹಾಕೋತಾರೆ. ಹೌದು. ನಾವೊಂದು ಸ್ವಲ್ಪ ಸೇಫ್ಟಿ ಜಾಸ್ತಿ ಮಾಡೋಣ ಅಂತೇಳಿ ಪ್ಯಾರಾಪೆಟ್ ವಾಲ್ ಮಾಡಿಕೊಂಡು ಅದ್ರ ಮೇಲೆ ಗಲೀಜಾಗಲಿ ಯಾವುದು ಈಸಿ ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ, ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ, ಅದಕ್ಕೋಸ್ಕರ ಗ್ರಾನೈಟ್ ಹಾಕೊಂಡಿದ್ದೀವಿ. ಓಕೆ, ಮಳೆ ಬಂದರೂ ತೊಳಿಬೋದು. ಹೌದು. ಅದ್ರ ಜೊತೆಗೆ ಏನಾದ್ರು ರೈಲಿಂಗ್ಸ್ ಏನಾದ್ರು ಹಾಕ್ಬೇಕಂದ್ರೂ ಭಾಳ ಚೆನ್ನಾಗಿ ಗ್ರಿಪ್ ಹಾಕೊಳ್ಳುತ್ತೆ. ಫ್ಯೂಚರಲ್ಲಿ ರೈಲಿಂಗ್ಸ್ ಹಾಕೋ ಐಡಿಯಾ ಇದೆ, ನೋಡೋಣ. ಆಮೇಲೆ ಹಾಕ್ಕೊಂಡ್ರು
ಈಸಿಯಾಗಿ ಹಾಕಿ. ಇಲ್ಲಿ ಇಷ್ಟು ದೊಡ್ಡದಾಗಿ ಓಪನ್ ಇದೆಯಲ್ಲ, ಬಟ್ ಇಲ್ಲೂ ಓಪನ್ ಬಿಟ್ಟಿದ್ರಲ್ಲ ಯಾಕೆ? ಇದನ್ನು ಸ್ವಲ್ಪ ಈಗ ಈಸ್ಟ್ ಫೇಸಿಂಗ್ ಇದಿರೋದ್ರಿಂದ ಸೊ ಬೆಳಕು ಸೂರ್ಯನ ಬೆಳಕು ಬಂದ್ರೆ ಡೈರೆಕ್ಟ್ ಆಗಿ ಇಲ್ಲೆಲ್ಲ ಬೀಳುತ್ತೆ, ಸೂರ್ಯನ ಬೆಳಕು ತಡಿಬಾರ್ದು ಅಂತ. ಹೌದು. ಇಲ್ಲೇನು ಡಿಸೈನ್ ಮಾಡೋದುಂಟಾ ನೆಕ್ಸ್ಟ್? ನೋಡೋಣ. ಈಗ ಜಸ್ಟ್ ಗ್ರನೈಟ್ ಬಾರ್ಡ್ರ್ ಕೊಟ್ಟು ಒಂದು ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಬೋಲ್ಡ್ ಕಾಣೋದು ಬೇಡ. ಸೂಪರ್. ಹಾಗಾದ್ರೆ ಬನ್ನಿ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಎಂಟ್ರ್ ಆಗ್ತಾ ಇದ್ದಂಗೆ ಮನೆ ಬಾಕ್ಲಿರ್ಬೋದು, ಹೊಸಲಿರ್ಬೋದು, ವೆಲ್ಕಮ್ ಮಾಡುತ್ತೆ, ರಿಚಾಗಿ ವೆಲ್ಕಮ್ ಮಾಡುತ್ತೆ. ಕಾರಣ ಏನಂದರೆ ಒಳ್ಳೆ ಥಿಕ್ನೆಸ್ಸಲ್ಲಿದೆ, ಸಿಕ್ಕಾಪಟ್ಟೆ ದಪ್ಪ ಇದೆ. ಏನು ಸೈಜ್ ಸರ್ ಇದು? ಆ್ಯಕ್ಚುಲಿ ಫ್ರೇಮ್ ಥಿಕ್ನೆಸ್ ಬಂದು 8 ಇಂಚಸ್ ಬೈ 5 ಇಂಚಸ್ ಇದೆ. ಮೈನ್ ಡೋರ್ ಓಪನಿಂಗ್ ಬಂದು 3.5 ಬೈ 8 ಫೀಟ್ ಇದೆ. 8 ಫೀಟ್ ಇದೆ. ಓಕೆ. ಜನರಲಾಗಿ ಇಲ್ಲಿ ಥಿಕ್ನೆಸ್ ಹಾಕಿದ್ರಲ್ಲ, ಇದು ಕಸ್ಟಮರ್ ಖುಷಿನ ಅಥವಾ ಇದು ಮ್ಯಾಂಡೇಟ್ರಿನ ಇಷ್ಟು ದಪ್ಪ ಹಾಕಬೇಕು ಅಂತ? ಇಲ್ಲ, ಕಸ್ಟಮರ್ಗೋಸ್ಕರ ಮಾಡಿರೋದು. ಓಕೆ. ಇನ್ನು ಡೋರು ಸಹ ಒಳ್ಳೆ ಥಿಕ್ನೆಸ್ ಇದೆ. ಇದು ಸಹ ಟೀಕ್ ವುಡ್ಡೇನಾ ಸರ್? ಹೌದು, ಟೀಕ್ ವುಡ್ ಮೇನ್. ಓಕೆ. ಹಾಗೆ ಇಲ್ಲೇನೋ ಲಾಕ್ ನೋಡ್ತಾ ಇದ್ದೀನಿ, ಏನೋ ಸ್ಪೆಷಲ್ ಇದೆ ಲಾಕಲ್ಲಿ. ಬಟ್ ಇಷ್ಟು ದೊಡ್ಡ ಡೋರ್ ಇದ್ಮೇಲೆ ಒಳ್ಳೆ ಸೇಫ್ಟಿ ಇರಲೇಬೇಕು. ಏನು ಸ್ಪೆಷಲ್ ಇದೆ ಲಾಕಲ್ಲಿ? ಆ್ಯಕ್ಚುಲಿ ಗೋದ್ರೇಜ್ ಕಂಪ್ನಿ ಲಾಕ್ ಯೂಸ್ ಮಾಡಿರೋದು. ಓಕೆ, ಸೂಪರು. ಎಲ್ಲ ಒಳ್ಳೆ ಹೆವಿ ಗೇಜ್ ಹಾಕ್ಬಿಟ್ಟಿದ್ರಲ್ಲ ಸರ್. ಕವರ್ ಬೋಲ್ಟ್ ಹೆವಿ ಇದೆ. ಓಕೆ. ಇಲ್ಲೂ ಸಹ ಬೇರೆ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಒಂದು ಲಾಕ್ ಇದೆ. ಸೂಪರ್ ಸರ್. ನಾವು ವಿಂಡೋ ನೋಡ್ತಾ ಇದ್ದೆ. ಜನರಲಿ ನೀವು ಯಾವ ಮನೆ ಕನ್ಸ್ಟ್ರಕ್ಷನ್ ಮಾಡಿದಿರಾ, ವಿಂಡೋಸ್ ತುಂಬ ದೊಡ್ಡದಾಗಿರುತ್ತೆ, ಹೈಟ್ ಇರುತ್ತೆ. ಅದೇನೋ ನಿಮ್ಮ ಸ್ಟೈಲಾ ಅಥವಾ ಹೇಗೆ? ಆ್ಯಕ್ಚುಲಿ ವಿಂಡೋ ದೊಡ್ಡ ಕೊಟ್ಟಷ್ಟು ಬೆಳಕು ಚೆನ್ನಾಗಿರುತ್ತೆ. ಆದರೆ ಎಸ್ಪೆಷಲಿ ಲಿವಿಂಗ್ ಅಂತ ಬಂದಾಗ ಬೆಳಕು ಜಾಸ್ತಿ ಬರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇರುತ್ತೆ. ಸಹ ವಿಂಡೋ ವಾಸ್ಕಲ್ಲು ಸಹ ಸಿಕ್ಕಾಪಟ್ಟೆ ದಪ್ಪ ಇದೆಯಲ್ಲ ಸರ್? ಇದು ಟೀಕ್ ವುಡ್? ಇಲ್ಲ, ನಾಮಿನಲ್ ಸೈಜ್ ಇದೆ. ಇದು ಟೀಕ್ ವುಡ್ಡೇನೆ. ಕಂಪ್ಲೀಟ್ ಮನೆ ಪೂರ್ತಿ ಎಲ್ಲ ಟೀಕ್ ವುಡ್ಡು, ಫ್ರೇಮು, ವಿಂಡೋ ಪ್ರತಿಯೊಂದೂ. ಸೊ ಇದು 6x6 ಇದೆ ವಿಂಡೋ ಸೈಜ್ ಬಂದು. ಸೊ ರಾಡ್ ಬಂದು SS ರಾಡು, ಎಕ್ಸಾಗೋನಲ್ಲು. ಆಮೇಲೆ ಗ್ಲಾಸಿ ಫಿನಿಶ್ ಯೂಸ್ ಮಾಡಿದ್ದೀವಿ. ಮ್ಯಾಟ್ ಫಿನಿಶ್ ಯೂಸ್ ಮಾಡ್ತಾರೆ, ನಾವು ಗ್ಲಾಸಿ ಫಿನಿಶ್ ಯೂಸ್ ಮಾಡಿದ್ದೀವಿ. ಅಂದರೆ SS ರಾಡ್ ಅಂದರೆ ಸ್ಟೀಲ್ ರಾಡು ವೀಕ್ಷಕರೇ. ಯಾಕೆಂದರೆ ಕಬ್ಬಿಣದಲ್ಲ ಇದು, ಸ್ಟೀಲ್ ಇರೋದ್ರಿಂದ ನಿಮಗೆ ಹಾಲಮಾರ್ಕು ಇದೆ. ಇಲ್ಲಿ ಸ್ಟೀಲ್ ಇರೋದ್ರಿಂದ ನಿಮಗೆ ಎಷ್ಟೇ ವರ್ಷ ಆದರೂ ಇದೇ ಹೊಳಪನ್ನ ಕಾಪಾಡ್ಕೊಂಡ್ ಬರುತ್ತೆ. ಮೇಂಟೆನೆನ್ಸ್ ಫ್ರೀ ಇರುತ್ತೆ, ನೀಟಾಗಿ ಒರೆಸ್ಕೋಬಹುದು, ಪಾಲಿಶ್ ಮಾಡ್ಕೋಬಹುದು, ಅದಂತೂ ಗ್ಯಾರಂಟಿ. ಇನ್ನು ಇದು ಹೊಸ ಮನೆ, ಇನ್ನು ಸ್ಕ್ರೀನ್ಸ್ ಎಲ್ಲ ಹಾಕಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಹೈಲೈಟ್ ಆಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಮನೆಗೆ ಒಂದು ಫೈರ್ ಏರಿಯಾ ಅಂತ ಹೇಳ್ಬೋದು ಅಲ್ವಾ? ಹೌದು. ವೆಲ್ಕಮ್ ಅಂತ ಹೇಳ್ಬೋದು, ವೆಲ್ಕಮ್ ಬೋರ್ಡ್, ವೆಲ್ಕಮ್ ಸೈನ್, ಏನ್ ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಅವರು ಸ್ವಾಮಿ ವಿವೇಕಾನಂದನ ಹಾಕಿರ್ತಕ್ಕಂಥದ್ದು ತುಂಬಾ ಫೇವ್ರೇಟ್ ಅಂತೆ. ಅಂದ್ರೆ ತಿಳ್ಕೊಳ್ಳಿ, ಕಸ್ಟಮರ್ ಮೈಂಡು ಎಷ್ಟು ಪೀಸ್ಫುಲ್ ಆಗಿರುತ್ತೆ, ಅವರೆಷ್ಟು ಆಧ್ಯಾತ್ಮಿಕತೆ, ಎಷ್ಟು ಒಲವು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಉದಾಹರಣೆ. ವಿವೇಕಾನಂದ ಅವ್ರ ಮನೆ ಕಟ್ಟಿಸ್ಬೇಕು ಮೊದಲು ಅವ್ರ ಆಸೆ ಏನಿತ್ತು ಅಂದ್ರೆ, ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ದು, ನನಗೆ ವಿವೇಕಾನಂದ ನಮ್ಮ ಮನೆಯಲ್ಲಿ ಬಂದವರಿಗೆ ಫಸ್ಟ್ ದರ್ಶನ ಆಗ್ಬೇಕು ಅಂತ ಹೇಳಿ. ತುಂಬಾ ಸೂಪರು. ಹಾಗೆ ಆ ಸರೌಂಡಿಂಗ್ ಏನ್ ಸರ್ ಇದು ಸ್ಟೋನ್? ಇದು ಆ್ಯಕ್ಚುಲಿ ಇದು ಲ್ಯಾಟ್ರೈಟ್ ಸ್ಟೋನ್. ಸೊ ಯಾ, ಅದು ನೀವು ಎಲಿವೇಶನ್ ಅಲ್ಲಿ ನೋಡಿದ್ರಲ್ಲ, ಸೇಮ್ ಸ್ಟೋನ್ ಇದನ್ನು. ಓಕೆ. ಬಟ್ ಇದೇನು ಕಲರ್ ಬರೋದೇ ಇದಾ ಅಥವಾ ಬೇರೆ ಬೇರೆ ಬಣ್ಣ ಬರುತ್ತಾ ಹೇಗೆ? ಇಲ್ಲ, ಕಲರ್ ಬರೋದೇ ಇದು. ಇದಕ್ಕೆ ವಾರ್ನಿಷ್ ಮಾಡ್ಕೊಂಡಿದೀವಿ. ಸೊ ಸ್ವಲ್ಪ ನಿಮಗೆ ಶೈನಿಂಗ್ ಬರುತ್ತೆ. ಸೊ ಅವಾಗಲೇ ಲುಕ್ ಬರೋದು. ಬಟ್ ಮೇಂಟೆನೆನ್ಸ್ ಎಲ್ಲ ಹೇಗಿದು? ಮೇಂಟೆನೆನ್ಸ್ ಫ್ರೀ ಇದೆ, ನಿಮ್ಗೇನು ಅಷ್ಟೊಂದು ಮೇಂಟೆನೆನ್ಸ್ ಬರಲ್ಲ. ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇನ್ಸ್ಟಾಲೇಷನ್ ಮಾಡಿದ್ರೆ. ಸೂಪರ್. ಹಾಗೆ ಇಲ್ಲಿ ಸೀಲಿಂಗ್ ಎಲ್ಲ ನೀವೇ ಮಾಡಿರ್ತಕ್ಕಂಥದ್ದು? ಹೌದು, ಕಂಪ್ಲೀಟ್ ಫಾಲ್ ಸೀಲಿಂಗ್ ಎಲ್ಲ ನಮ್ದೇನೆ. ನಿಮ್ದೇ ಮಾಡಿ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟಿದ್ರಾ? ಹೌದು, ತುಂಬಾ ಚೆನ್ನಾಗಿದೆ. ಅಲ್ಲಿ ಮಧ್ಯದಲ್ಲಿ ಹಾಕಿರೋದು ವುಡ್ ಏನದು? ವುಡನ್ ಫಿನಿಶ್. ವುಡನ್ ಫಿನಿಶ್. ಹೌದು, ವುಡ್ಗೆ ಅಂದರೆ ಪ್ಲೈವುಡ್ಗೆ ವಿನೀರ್ ಹಾಕೊಂಡು ಪಾಲಿಶ್ ಮಾಡಿ ಫಿನಿಶ್ ಕೊಟ್ಟಿದ್ದೀವಿ. ಹಾಗೆ ಇಲ್ಲಿ ನಾನು ನೋಡ್ತಾ ಇದ್ದಂಗೆ ಹಾಲು ತುಂಬಾ ಲೆಂತಿ ಇದೆ, ಉದ್ದ ಇದೆ. ಏನು ಸೈಜ್ ಇರ್ತಕ್ಕಂಥದ್ದು ಹಾಲಿದು? ಸೊ ಹಾಲ್ ಸೈಜ್ ಬಂದು ನಿಮಗೆ ಒಂದು 22x14 ಫೀಟ್ ಇದೆ. 14 ಫೀಟ್? ಹೌದು. ಹೌದಾ? 22ಗೆ 14 ಇರ್ತಕ್ಕಂಥ. ಎಸ್. ಜನರಲ್ ಆಗಿ ಈ ಥರ ಒಂದು ಉದ್ದ ಹಾಲು ಇರಬೇಕಾದ್ರೆ ಏನು ಅಡ್ವಾಂಟೇಜ್, ಏನು ಡಿಸ್ಅಡ್ವಾಂಟೇಜ್? ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ಏನಾಗುತ್ತೆ, ಲೆಂತ್ ಸ್ವಲ್ಪ ಜಾಸ್ತಿ ಆದಂಗೆ ಅನಿಸ್ತಿದೆ. ಸೊ ವಿಡ್ತ್ ಸ್ವಲ್ಪ ಕಮ್ಮಿ ಇದೆ. ಸೊ ಏನಾಗುತ್ತೆ, ಇದು ಬೇಸಿಕಲಿ ಸೌತ್ ಫೇಸಿಂಗ್ ಸೈಟ್ ಇರೋದ್ರಿಂದ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಮಾಡಬೇಕಿತ್ತು. ಸೊ ನಾವೇನಂದರೆ ಕ್ಲೈಂಟ್ ರಿಕ್ವೈರ್ಮೆಂಟ್ಗೋಸ್ಕರ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಮಾಡಿರೋದ್ರಿಂದ ಸೊ ಇದು ಈ ಥರ ಬರೋಕ್ಕೆ ಸಾಧ್ಯ ಆಯಿತು. ಸೂಪರ್. ಹಾಗೆ ನಾನು ಇಲ್ಲಿ ನೋಡ್ತಾ ಇದ್ದೆ, ಟಿ ವಿ ಯೂನಿಟು, ಒಂದು ಎನ್ವೈರ್ಮೆಂಟು ಎಲ್ಲ ಎಕ್ಸಲೆಂಟ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಸ್ಟೇರ್ ಕೇಸು, ಈ ಮನೇಲಿ ಇರ್ತಕ್ಕಂಥ ಸ್ಟೇರ್ ಕೇಸ್ ಏನಪ್ಪ ಅಂದರೆ ಒಂಥರ ಮಾಡಲ್ ಹೌಸಲ್ಲಿ ಮಾಡಿಟ್ಟಿರ್ತಾರಲ್ಲ ಆ ರೀತಿ ಒಂದು ಡಿಸೈನು, ಆ ರೀತಿ ಒಂದು ಟೆಕ್ಸ್ಚರ್ ಇರತಕ್ಕಂಥದ್ದು. ಬಟ್ ಏನು ಮೆಟೀರಿಯಲ್ ಯೂಸ್ ಮಾಡಿರ್ತಕ್ಕಂಥದ್ದು? ಈ ಸೇಮ್ ಮೆಟೀರಿಯಲ್ ಇಲ್ಲಿ? ಹೌದು, ಸೇಮ್ ಸ್ಟೇರ್ ಕೇಸ್ಗೆ ಈಗ ಫ್ಲೋರಿಂಗ್ ಏನು ಗ್ರಾನೈಟ್ ಯೂಸ್ ಮಾಡಿದ್ದೀವೋ ಅದನ್ನು ಯೂಸ್ ಮಾಡಿದ್ದೀವಿ. ಜೊತೆಗೆ ಇಲ್ಲಿ ದಪ್ಪ ಇದೆಯಲ್ಲ, ಅದು ಏನು ಮಾಡಿರ್ತಕ್ಕಂಥದ್ದು? ಸೊ ಇದು ಸ್ಯಾಂಡ್ವಿಚ್ ಫಿನಿಶ್ ಅಂತ. ಸ್ಯಾಂಡ್ವಿಚ್ ಫಿನಿಶ್ ಅಂತ ಹೇಳಿ. ಜೊತೆಗೆ ಇಲ್ಲಿ ಎಡ್ಜ್ ಎಲ್ಲ ತುಂಬಾ ಚೆನ್ನಾಗಿ ಎಡ್ಜ್ ಎಲ್ಲ ಪಾಲಿಶ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಗ್ರಿಪ್ ಲೈನ್ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂದ್ರೆ ಗ್ರಾನೈಟು ಲಪೋತ್ರ ಹಾಕಿದ್ರೆ ಅದು ಗ್ರಿಪ್ ಇರುತ್ತೆ. ಇದು ನಾರ್ಮಲ್ ಫ್ಲೋರ್ ಗ್ರಾನೈಟ್ನ ಯೂಸ್ ಮಾಡಿರೋದ್ರಿಂದ ಗ್ರಿಪ್ ಲೈನ್ ಮಾಡ್ಕೊಂಡಿದ್ದೀವಿ. ಸೊ ಅವಾಗ ಸ್ಕಿಡ್ ಆಗಲ್ಲ. ಸೊ ಸೇಫ್ಟಿ ಮೇಂಟೈನ್. ಸೈಜ್ ಬಂದು 10 ಇಂಚಸ್ ಇರುತ್ತೆ. ಸ್ಟ್ಯಾಂಡರ್ಡ್ ಅದು? ಸ್ಟ್ಯಾಂಡರ್ಡ್ ಇರುತ್ತೆ.
ಮತ್ತೆ ಈ ಗ್ಲಾಸ್ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. SS ರೈಲಿಂಗ್ಸು ಟಫನ್ ಗ್ಲಾಸು. ಟಫನ್ ಗ್ಲಾಸ್ ಹೊಡೆಯಲ್ವಾ? ಹೊಡೆದ್ರೂ ಪೂರ್ತಿ ಪೀಸ್ ಆಗಿ ಬೀಳಲ್ಲ, ಅಲ್ಲೇ ಉಳ್ಕೊಳ್ಳುತ್ತೆ. ಜಸ್ಟ್ ಲೈಕ್ ಕಾರ್ ಗ್ಲಾಸ್ ಥರ. ಹೌದು. ಓಕೆ. ಅದರಂತೂ ಈ ಟಿ ವಿಯಿಂದ ಏನು ಡಿಸೈನ್ ಮಾಡಿದ್ರಲ್ಲ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಾ ಇದೆ. ಒಂದು ಮಾರ್ಬಲ್ಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನೀವು ಯೂಸ್ ಮಾಡಿದ್ರಲ್ಲ ಸ್ಟೋರೇಜು, ಅದಂತೂ ಸೂಪರ್ ಸರ್. ಅಲ್ಲಿ ಅಕಸ್ಮಾತ್ ಆ ಡಿಸೈನ್ ಮಾಡಿಲ್ಲ ಅಂದ್ರೆ ಏನಾಗಿರೋದು? ಇನ್ನು ಓಪನ್ ಇರ್ತಿತ್ತು, ಇಲ್ಲ ಸಿಂಪಲ್ ಡೋರ್ ಮಾಡ್ಕೊಂತಿದ್ವಿ. ಓಕೆ. ಸೊ ಅದಷ್ಟು ಆಸ್ಥೆಟಿಕ್ ವ್ಯೂ ಕಾಣಲ್ಲ ಅಂತ ಹೇಳಿ ಡಿಸೈನ್. ಈಗ ಸ್ಟೋರೇಜು ಆಯಿತು, ಹಿಂದೆಗಡೆ ಸ್ಟೋರೇಜು ಇದೆ, ಮುಂದೆ ಡಿಸೈನು ಇದೆ. ಒಟ್ಟಾರೆಯಾಗಿ ಈ ಜಾಗ ಈ ಮನೆಯಲ್ಲಿ ತುಂಬ ಹೈಲೈಟ್ ಆದಂಥ ಜಾಗ. ಅಫ್ಕೋರ್ಸ್ ಲಿವಿಂಗ್ ಹಾಲ್ ಅಂತಂದಾಗ, ಅದರಲ್ಲೂ ಟಿ ವಿ ಯೂನಿಟ್ ಅಂದಾಗ ತುಂಬ ಚೆನ್ನಾಗಿರಬೇಕು. ಸೂಪರ್ ಆಗಿದೆ ಅಲ್ವಾ? ಕಸ್ಟಮರ್ ಫೀಡ್ಬ್ಯಾಕ್ ಏನು ಈ ಒಂದು ಯೂನಿಟ್ ಬಗ್ಗೆ? ತುಂಬ ಖುಷಿಯಾಗಿದ್ದಾರೆ. ನೀವು ಕೇಳೋರಂತೆ ಕೊನೆಯಲ್ಲಿ. ಡೆಫಿನೆಟ್ಲಿ ಕೇಳ್ತೀನಿ. ಮುಂದೆ ಮನೇಲಿ ದೇವ್ರು ಇರಬೇಕು ಅಂತ ಆಸೆ ಪಡ್ತೀವಿ. ದೇವ್ರು ಇರಬೇಕು ಅಂದರೆ ದೇವ್ರ ಮನೆ ಮಾಡಲೇಬೇಕು. ಇಲ್ಲೂ ಸಹ ದೇವ್ರ ಮನೆ ಇದೆ. ಒಬ್ಬರು ಒಳಗಡೆ ಕೂತ್ಕೊಂಡು ಸಂತೋಷವಾಗಿ ಪೂಜೆ ಮಾಡ್ತಕ್ಕಂಥ ಅವಕಾಶ ಇದೆ. ಏನು ಸೈಜ್ನ ಒಂದು ದೇವ್ರ ಮನೆ ಇದು? ಇದು 5 ಅಡಿಗೆ 5 ಅಡಿ ಇದೆ. ಸ್ಕ್ವೇರ್? ಹೌದು. ಓಕೆ. ಹೈಟ್ ಬಂದು 10 ಫೀಟ್ ಇದೆ. 8 ಫೀಟ್ಗೆ ಎಂಡ್ ಮಾಡ್ಕೊಂಡಿದ್ದೀವಿ. ಒಂದು ಫಾಲ್ ಸೀಲಿಂಗ್ ಮಾಡ್ಕೊಂಡು, ವುಡನ್ ಫಾಲ್ ಸೀಲಿಂಗ್. ಸೊ ಹಿಂದೆಗಡೆ ಎಲ್ಲ ನೋಡ್ಬೋದು ನೀವು. ಲೈಟ್ ಹಾಕೊಂಡು ಮಾರ್ಬಲ್ ಕೂಡ ಹಾಕೊಂಡಿದೀವಿ. ಸೊ ಒಂದು ಡಿಫ್ರೆಂಟ್ ವ್ಯೂ ಬರಲಿ ಅಂತ. ಅದು ಸ್ಟೋನಾ? ಹೌದು, ಅದು ಸ್ಟೋನೇ. ಸೂಪರ್, ಎಕ್ಸಲೆಂಟ್. ಅಲ್ಲಲ್ಲಿ ನೀವು ನೀಟಾಗಿ ಸಜ್ಜಾ ಥರ ಕೊಟ್ಬಿಟ್ಟಿದ್ರ. ದೇವರುಗಳು ಇಟ್ಕೊಳ್ಳೋಕೆ ಜಾಗ ಕಮ್ಮಿ ಆಗದೆ ಇರಲಿ ಅಂತ ಹೇಳಿ ಅದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಲೈಟ್ ಹಾಕಿರೋದ್ರಿಂದ ನಿಮ್ಗೆ ಹೊಸ ಲುಕ್ ಕಾಣ್ತಿದೆ ದೇವ್ರ ಮನೆಯಲ್ಲಿ. ಎಸ್, ಖಂಡಿತ ಸರ್. ಆ ವೈಟ್ ಇದೆ, ಬ್ರೈಟ್ ಇದೆ, ಲೈಟ್ ಇದೆ, ಭಕ್ತಿ ಭಾವ ಚೆನ್ನಾಗಿ ಮೂಡುತ್ತೆ, ಅದಂತೂ ಗ್ಯಾರಂಟಿ. ಯಾಕೆಂದರೆ ದೇವ್ರ ಮನೆ ಶುದ್ಧವಾಗಿದ್ದಷ್ಟು ಒಳ್ಳೆಯದು. ದೊಡ್ಡದಾಗಿರಬೇಕು ಅಂತೇನಿಲ್ಲ, ನೀಟಾಗಿರಬೇಕು. ಆ ನೀಟ್ನೆಸ್ ಇಲ್ಲಿ ಖಂಡಿತ ಕಾಣ್ತಾ ಇದೆ. ಈಗ ಅಡುಗೆ ಮನೆ ನೋಡೋಣ. ಈ ಅಡುಗೆ ಮನೆಯಲ್ಲಿ ಒಂದು ವಿಶೇಷ ಇದೆ, ಬನ್ನಿ. ಎಲ್ಲೂ ನೋಡದೇ ಇರ್ತಕ್ಕಂಥ ಅಡುಗೆ ಮನೆ ಇದು. ಎಸ್, ಈ ಮನೆಯಲ್ಲಿರ್ತಕ್ಕಂಥ ಅಡುಗೆ ಮನೆ ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಗ್ರೇ ಮತ್ತು ವೈಟ್ ಥೀಮಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ಏನು ಸೈಜ್ ಇದೆ ಸರ್ ಅಡುಗೆ ಮನೆ ಇದು? ಅಡುಗೆ ಮನೆ ಬಂದು 10.5 ಅಡಿಗೆ 9 ಅಡಿ ಇದೆ. 10.5 ಅಡಿಗೆ 10.5 feet by 9 feet ಇದೆ. ಓಕೆ. ಬಟ್ ಏನಂದರೆ ನಿಮ್ಮ ಪ್ರಕಾರ ಈ ಒಂದು ಸೈಜಿನ ಅಡುಗೆ ಮನೆ ದೊಡ್ಡದಾಯ್ತಾ ಚಿಕ್ಕದಾಯ್ತಾ? ಅಂದರೆ ನಾಮಿನಲ್ ಆಗಿದೆ, ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಕ್ಲೀನ್ ಆಗಿ ಕಾಂಪ್ಯಾಕ್ಟ್ ಕರೆಕ್ಟ್ ಆಗಿ ಫಿಕ್ಸ್ ಆಗಿದೆ. ಓಕೆ, ಸೂಪರ್. ಏನು ಅಲ್ಲೊಂದು ವಿಂಡೋ ಕೊಟ್ಟಿದ್ದೀರಾ, ಇಲ್ಲಿ ವಿಂಡೋ ಕೊಟ್ಟಿದ್ದೀರಾ, ಕಂಪ್ಲೀಟ್ ಆಗಿ ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಜೊತೆಗೆ ಈ ಒಂದು ಅಡುಗೆ ಮನೆ ಹೇಳಿದ್ನಲ್ಲ ವೀಕ್ಷಕರೇ, ನೋಡಿ ಇಲ್ಲಿ ಜನರಲ್ ಆಗಿ ಏನು ಮಾಡ್ತೀವಿ, ಕುತ್ಕೊಂಡು ಒಲೆನಲ್ಲಿ ಅಡುಗೆ ಮಾಡ್ತೀವಿ ಅಥವಾ ನಿಂತ್ಕೊಂಡು ಗ್ಯಾಸ್ ಸ್ಟವಲ್ಲಿ ಅಡುಗೆ ಮಾಡ್ತೀವಿ. ಈ ಎರಡಕ್ಕೂ ಮಧ್ಯೆ ಒಂದು ಸೆಟ್ಟಿಂಗ್ ಪೊಸಿಷನ್ ಇರ್ತಕ್ಕಂಥದ್ದು. ಏನಕ್ಕೋಸ್ಕರ ಈ ಒಂದು ರೀತಿಯಲ್ಲಿ ಅಡುಗೆ ಮನೆ ಮಾಡಿರ್ತಕ್ಕಂಥದ್ದು? ಇದು ಒಂದು ಹೆಲ್ತ್ ಕಂಡೀಷನ್ಗೆ ಪ್ರಾಬ್ಲಮ್ ಆಗದೆ ಇರಲಿ ಅನ್ನೋ ಥರ, ಅಂದರೆ ಕಾಲು ನೋವು ಬರೋದು ಅದೇನೋ ಆಗದೆ ಇರಲಿ ಅನ್ನೋದು ನಮ್ಮ ಕ್ಲೈಂಟ್ಗೆ ರಿಕ್ವೈರ್ಮೆಂಟ್ ಇತ್ತು. ಜೊತೆಗೆ ಅದನ್ನ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡಿ ಮಾಡಿದ್ದೀವಿ. ಸೂಪರ್ ಸರ್, ಸೂಪರ್. ನೋಡಿ, ಈ ಥರ ಒಂದು ಆರಾಮಾಗಿ ಒಂದು ಲೆವೆಲಲ್ಲಿ ಕುತ್ಕೊಂಡು ಫಸ್ಟ್ ಕ್ಲಾಸಾಗಿ ಎಷ್ಟೊತ್ತು ಬೇಕಾದ್ರೂ ಅಡುಗೆ ಮಾಡ್ತಕ್ಕಂಥದ್ದು. ಓಕೆ, ಈ ರೀತಿ ಮಾಡಿದ್ರೆ ಸಹ ಐಡಿಯಾ ಓಕೆ. ಬಟ್ ಈ ರೀತಿ ಐಡಿಯಾ ಮಾಡಾದ್ಮೇಲೆ ಕಸ್ಟಮರ್ ಅಡುಗೆ ಮಾಡಾದ್ಮೇಲೆ ಏನು ಫೀಡ್ಬ್ಯಾಕ್ ಕೊಟ್ಟರು? ತುಂಬ ಚೆನ್ನಾಗಿದೆ, ಕಾಲು ನೋವೆಲ್ಲ ಕಮ್ಮಿ ಇದೆ, ಸೊ ಆರಾಮಾಗಿ ಅಡುಗೆ ಮಾಡಿಕೊಂಡು ಏನೂ ತೊಂದರೆ ಇಲ್ದಂಗೆ ಯೂಸ್ ಮಾಡ್ತಿದ್ದೀವಿ ಅಂತ ಫೀಡ್ಬ್ಯಾಕ್ ಕೊಟ್ಟರು. ಹೌದಾ? ನಿಮ್ಗೇನು ಅನಿಸ್ತು? ಓಲಿ, ನೀವು ಡಿಸೈನ್ ಎಷ್ಟೊಂದು ಅಡುಗೆ ಮನೆ ಮಾಡಿರ್ತೀರಾ, ಬಟ್ ಈ ರೀತಿ ಒಂದು ಡಿಸೈನ್ ಮಾಡಿ ಏನಿಸ್ತು? ಇಲ್ಲ, ನಮಗೂ ಹೊಸ ಥರ ಅನಿಸ್ತು. ಸ್ವಲ್ಪ ಚಾಲೆಂಜಿಂಗ್ ಇತ್ತು ಯಾವ ಥರ ಮಾಡೋದು ಅನ್ನೋದು. ಸ್ವಲ್ಪ ಯೋಚನೆಗಳು ಮಾಡಿಕೊಂಡು ಅದು ಬ್ರೇಕ್ ಇರೋ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡು ಮಾಡಿದ್ದೀವಿ. ಸೂಪರ್. ಇಲ್ಲಿ ಇರ್ತಕ್ಕಂಥದ್ದು ಏನು ಮಾರ್ಬಲ್? ಇದು ಕ್ವಾರ್ಟ್ಸಾ? ಗ್ರನೈಟು. ಹೌದು. ಓಕೆ, ಕಂಪ್ಲೀಟ್ ಆಗಿ ಗ್ರನೈಟ್ ಬಂದಿರೋದು. ಗ್ರನೈಟ್ ಸ್ಲ್ಯಾಬ್ ಯೂಸ್ ಮಾಡಿ. ಜೊತೆಗೆ ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ, ಇದು ಕೂತ್ಕೊಂಡೇ ಅಡುಗೆ ಮಾಡೋದು ಕಂಪ್ಲೀಟ್, ಅದನ್ನು ಬೇಡವೇ ಬೇಡ ಅನಿಸಿದಾಗ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ತರ ನಿಮ್ಗೆ ಗ್ರೂವ್ ಪ್ರೊವಿಷನ್ ಮಾಡಿದೀವಲ್ಲ, ಬೇಕಾದ್ರೆ ಒಂದು ಕಲ್ಲು ಹಾಕೋಬಹುದು. ಒಂದು ಕಲ್ಲು ತಂದು ಅದು ರೆಡಿ ಇದೆ, ಕೆಳಗಡೆ ಇಟ್ಟಿದೀವಿ. ಅದನ್ನ ತಂದು ಹಾಕೊಂಡ್ರೆ ಮೇಲ್ಗಡೆನೂ ಇಟ್ಕೊಂಡು ಅಡುಗೆ ಮಾಡೋದು. ಬಟ್ ಈ ಲೆಂತ್ ಏನು ಮಧ್ಯೆ ಗ್ರಿಪ್ ಇಲ್ವಲ್ಲ, ಏನು ಆಗಲ್ವಾ? ಕಲ್ಲು ಆಗಲ್ಲ, ಸ್ಟ್ರೆಂತ್ ಬರುತ್ತೆ. ಬೇಕಾದ್ರೆ ಫಾರ್ಮೆಟ್ ಆಗಿ ಫಿಕ್ಸ್ ಮಾಡ್ಕೋಬಹುದು, ಆರಾಮಾಗಿ ಇಟ್ಕೊಂಡು ತೆಗೆದು ಯೂಸ್ ಮಾಡಬಹುದು. ಆ ತರ ಮಾಡಿದ್ವಿ. ಜೊತೆಗೆ ಗ್ಯಾಸ್ದು ಡಬಲ್ ಪ್ರೊವಿಷನ್ ಕೊಟ್ಟಿದ್ದೀರಾ. ನೋಡಿ, ಇದೊಂದು ಒಳ್ಳೆ ಯೂನಿಕ್ ಐಡಿಯಾ. ಇದನ್ನು ಉಪಯೋಗಿಸ್ಕೋಬೋದು. ಬೇಕಾದ್ರೆ ನೀವು ಈ ಥರನೂ ಮಾಡ್ಕೋಬೋದು, ಸ್ಟ್ಯಾಂಡಿಂಗು ಮಾಡ್ಕೋಬೋದು, ಎರಡನ್ನೂ ಸಹ ಕಾಂಬಿನೇಷನ್ ಮಾಡಿ ಮಾಡ್ಕೋಬೋದು. ಯಾಕೆಂದರೆ ಖಂಡಿತ ಎಲ್ಲರಿಗೂ ವಯಸ್ಸಾಗಲೇಬೇಕು. ವಯಸ್ಸಿರ್ಬೇಕಾದ್ರೆ ನಿಂತ್ಕೊಂಡು ಅಡುಗೆ ಮಾಡೋಣ, ವಯಸ್ಸಾದ್ಮೇಲೆ ಕೂತ್ಕೊಂಡು ಅಡುಗೆ ಮಾಡೋಣ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಸೂಪರಾಗಿ ಮಾಡ್ಬೋದು. ಹಾಗಂತೇಳಿ ಮನೆಯ ಓನರ್ಗೆ ವಯಸ್ಸಾಗಿದೆ ಅಂತಲ್ಲ, ಶಿ ಈಸ್ ವೆರಿ ಹೆಲ್ತಿ. ಆದರೂ ಸಹ ಅವರು ಅವ್ರದ್ದೇ ಆದಂಥ ಒಂದು ಪೇಟೆಂಟೆಡ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಇನ್ನು ಈಗಿನ ಕಾಲದ ಮಾಡರ್ನ್ ಕಿಚನ್ ಅಂತಿದೆಯಲ್ಲ, ಕಿಚನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ನೀಟಾಗಿ ಇಟ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಆ ರೀತಿ ನೀಟಾಗಿ ಇಟ್ಕೋಬೇಕಂದ್ರೆ ಯುಟಿಲಿಟಿ ಬಹಳ ಮುಖ್ಯ ಆಗುತ್ತೆ. ಮಾಡಲೇಬೇಕು. ಈ ಮನೆಯಲ್ಲೂ ಯುಟಿಲಿಟಿ ಮಾಡಿದಿರಲ್ವಾ? ಏನು ಸೈಜ್ ಇರ್ತಕ್ಕಂಥದ್ದು ಯುಟಿಲಿಟಿ? ಬಂದು 4 ಅಡಿಗೆ
10.5 ಅಡಿ ಇದೆ. 10.5 ಅಡಿ ಇದೆ. ನೀವು ಹೊರಗಡೆಯಿಂದ ನೋಡಿದಾಗ ಆ ಯುಟಿಲಿಟಿನೂ ಎಷ್ಟು ಸೂಪರಾಗಿ ಕಾಣುತ್ತೆ ಅಂದರೆ, ಗಿಡಗಳು ಜೋಡಿಸಿ ಒಳ್ಳೆ ಔಟ್ಪುಟ್ನ ಕೊಟ್ಟಿದ್ದಾರೆ. ಈ ಒಂದು ಮನೆಯ ರೈಲಿಂಗ್ಸಲ್ಲಿ, ಈ ಒಂದು ಮನೆಯ ಸ್ಟೇರ್ಕೇಸಲ್ಲಿ ಇರ್ತಕ್ಕಂಥ ಸೇಮ್ ಪ್ಯಾಟರ್ನ್ನ ಒಂದು SS ಇರ್ಬೋದು, ಗ್ಲಾಸ್ ಇರ್ಬೋದು, ಅಥವಾ ಮನೆ ಒಳಗಡೆ ಸ್ಟೇರ್ಕೇಸ್ ಹತ್ತು ಬರಬೇಕಾಗಿರ್ತಕ್ಕಂಥ ಒಂದು ಡಿಸೈನ್ ಆಗ್ಬೋದು, ಅಲ್ಲಿ ಸಹ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಲ್ವಾ? ಸೂಪರ್. ನೆಕ್ಸ್ಟ್ ಏನು ನೋಡ್ತಾ ಇದೀವಿ? ನೆಕ್ಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ದೀವಿ. ಬನ್ನಿ ಮಾಸ್ಟರ್ ಬೆಡ್ರೂಮ್ ನೋಡೋಣ. ನಾವಿಲ್ಲಿರ್ತಕ್ಕಂಥದ್ದು ಮಾಸ್ಟರ್ ಬೆಡ್ರೂಮ್. ಏನು ಸೈಜ್ ಇರ್ತಕ್ಕಂಥ ಮಾಸ್ಟರ್ ಬೆಡ್ರೂಮ್ ಇದು? ಸೊ ಮಾಸ್ಟರ್ ಬೆಡ್ರೂಮ್ ಬಂದು ನಿಮಗೆ 14.5 11 ಅಡಿ ಇದೆ. 14.5 11 ಅಡಿ. ಅಟ್ಯಾಚ್ ಟಾಯ್ಲೆಟ್ ಇದೆ. ಹೌದು, ಖಂಡಿತ ಮಾಸ್ಟರ್ ಬೆಡ್ರೂಮ್ ಮೇಲೆ ಅಟ್ಯಾಚ್ ಟಾಯ್ಲೆಟ್ ಇರಲೇಬೇಕು. ಟಾಯ್ಲೆಟ್ ಏನು ಸೈಜಲ್ಲಿ ಇರ್ತಕ್ಕಂಥದ್ದು? ಟಾಯ್ಲೆಟ್ ಬಂದು 5 ಅಡಿಗೆ 9 ಅಡಿ ಇದೆ. 5ಕ್ಕೆ 9. ಸೂಪರ್. ಹಾಗೆ ಸಪರೇಷನ್ ಚೆನ್ನಾಗುತ್ತೆ. ಹೌದು, ಓಕೆ. ಸೊ ಹಾಗಾಗಿ ವಾಶ್ ಬೇಸಿನ್ ಕೊಟ್ಟಿದ್ದೀವಿ, ಅದಕ್ಕೊಂದು ವ್ಯಾನಿಟಿ ಕೂಡ ಮಾಡಿದ್ದೀವಿ. ಸೊ ಅದ್ರ ನೆಕ್ಸ್ಟ್ ಕಮೋಡು, ನೆಕ್ಸ್ಟ್ ಶವರ್ ಇದೆ. ಬಟ್ 9 ಅಡಿಗೆ 5 ಅಡಿನಾ? ಹೌದು. ಬಟ್ ಏನು ಸ್ಟ್ಯಾಂಡರ್ಡ್ ಸೈಜ್ ಸರ್ ಆ್ಯಕ್ಚುಲಿ? ಸ್ಟ್ಯಾಂಡರ್ಡ್ ಸೈಜ್ ಅಂದ್ರೆ ಮಿನಿಮಮ್ 4.5/8 ಮಾಡ್ಕೋಬೇಕು. ಮಾಡಲೇಬೇಕು. ಹೌದು. ಏನ್ ಮಾಡ್ತಾರೆ 4 ಫೀಟ್ ಮಾಡಿಸ್ಕೋತಾರೆ. ಬಟ್ ಏನಂದ್ರೆ ಜಾಗದ ಪ್ರೊವಿಷನ್ ಇಲ್ಲ ಅಂದಾಗ 4 ಫೀಟ್ ಮಾಡೋದು ಏನು ತೊಂದರೆ ಇಲ್ಲ. 4.5 to 5 ಫೀಟ್ ಇದ್ರೆ ಒಳ್ಳೇದು. ಇನ್ನು ಹೈಟ್ ಎಷ್ಟಿದೆ ಒಂದು ಮಾಸ್ಟರ್ ಬೆಡ್ರೂಮ್ ಆಕ್ಚುಲಿ? ಹೈಟ್ ಬಂದು ಸ್ಟ್ಯಾಂಡರ್ಡ್ 10.5 ಫೀಟ್. 10.5 ಕಂಪ್ಲೀಟ್ ಆಗಿ ಮನೆ ಫುಲ್ ಎಲ್ಲಿದೆಯೋ ಅಲ್ಲಿ ಎಲ್ಲೂ ಓಕೆ 10.5 ಫೀಟೇ ಇರೋದು. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ POP ಕೆಲಸನ ಮಾಡಿದಿರಾ? ಹೌದು. ಅಷ್ಟೊಂದಷ್ಟು ಸ್ಪಾಟ್ ಲೈಟ್ನ ಕೊಟ್ಟಿರ್ತಕ್ಕಂಥದ್ದು. ಓಕೆ. ಅಲ್ಲಿ ಪೈಂಟ್ ಅದು ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದೀವಿ. ಬೆಡ್ ವಿತ್ ಹೆಡ್ ಬೋರ್ಡ್ ಕೂಡ ಮಾಡಿದೀವಿ. ಅದಕ್ಕೆ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಖಾಲಿ ಇರೋದು ಬೇಡ, ಸ್ವಲ್ಪ ಡಿಸೈನ್ ಆಗಿ ಕಾಣಲಿ ಅಂತ ಹೇಳಿ ಟೆಕ್ಸ್ಚರ್ ಪೇಂಟ್ ಮಾಡ್ಕೊಂಡಿದೀವಿ. ಎಸ್, ಈ ಮನೇಲಿ ಇರ್ತಕ್ಕಂಥ ಮಾಲೀಕರಿಗೆ ಮನೇನ ಎಷ್ಟು ಸಿಂಪಲ್ ಆಗಿ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಇಟ್ಕೋಬೇಕಂತ ಆಸೆ. ಅದ್ರ ಪ್ರಕಾರವಾಗಿ ನೋಡ್ತಾ ಇರೋ ಅವರು ಪೇಂಟು ಸಹ ಬಹಳ ಸಿಂಪಲ್ ಆಗಿ ಇಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಅಲ್ಲಿ ಲೈಟ್ ಕಲರ್ ಇರೋದ್ರಿಂದನೇ ಈ ಒಂದು ವಿಂಡೋ ಬಹಳ ಅಂದರೆ ಬಹಳ ಹೈಲೈಟ್ ಆಗ್ತಾ ಇರ್ತಕ್ಕಂಥದ್ದು. ಎಸ್, ವೆರಿ ಕೂಲ್ ಮತ್ತು ಪ್ಲೆಸೆಂಟ್ ಆಗಿರ್ತಕ್ಕಂಥ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ತುಂಬ ಹೆಚ್ಚು ಗಾಡಿ ಇಲ್ಲ, ತುಂಬ ಹೆಚ್ಚು ಓವರ್ ಡಿಸೈನ್ ಇಲ್ಲ, ಸಿಂಪಲ್ ಆಗಿ ಬೇಸಿಕ್ ಆಗಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಇಟ್ಕೊಂಡಿದ್ದಾರೆ. ಯಾಕಂದರೆ ಅವ್ರವ್ರ ಇಷ್ಟ, ಎಷ್ಟು ಬೇಕಾದ್ರೂ ಡಿಸೈನ್ ಮಾಡ್ಬೋದು, ಎಷ್ಟು ದೊಡ್ಡದು ಬೇಕಾದ್ರೂ ಬೆಡ್ರೂಮ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಎನಿವೆ ಇಟ್ಸ್ ಎ ಸಿಂಪಲ್ ಬೆಡ್ರೂಮ್. ಎಸ್, ಈ ಮನೆಗೆ ಸಾಕಷ್ಟು ಕಡೆಯಿಂದ ಗಾಳಿ ಬೆಳಕು ಬರುತ್ತೆ. ಒಂದು ಅಲ್ಲೊಂದು ವಿಂಡೋ ಇದೆ ಹಾಲಲ್ಲಿ, ಡೋರ್ ಪಕ್ಕ. ಈ ಕಡೆ ಇಲ್ಲಿ TV ಯೂನಿಟ್ ಪಕ್ಕ ಒಂದು ವಿಂಡೋ ಇರ್ತಕ್ಕಂಥದ್ದು. ಹಾಗೆ ನೋಡೋದಾದರೆ ಕಿಚನಿಂದನೂ ಸಹ ಗಾಳಿ ಬೆಳಕು ಬರುತ್ತೆ. ಯಾಕೆಂದರೆ ಅಲ್ಲಿ ನಿಮಗೆ ಯುಟಿಲಿಟೀಸ್ ಇರೋದ್ರಿಂದ ಅದು ಓಪನ್ ಯುಟಿಲಿಟೀಸು ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇಲ್ಲಿ ಸ್ಕೈಲೈಟ್. ಎಸ್, ಆ ಸ್ಕೈಲೈಟಿಂದನೂ ಸಹ ನಿಮಗೆ ಬೆಳಕು ಬರೋದ್ರಿಂದ ಎಲ್ಲ ಕಡೆಗೂ ಡೇ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ರೈಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ನೀವು ಅದನ್ನು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸಹ ಎಷ್ಟು ಬೆಳಕಿದೆ ಅಂತೇಳಿ. ಯಾವುದೇ ಒಂದು ಲೈಟನ್ನು ಸಹ ಆನ್ ಮಾಡಿಲ್ಲ ಇಲ್ಲಿ. ಸರ್, ಈಗ ಆಯಿತು ಕಂಪ್ಲೀಟಾಗಿ ಸ್ಟೇರ್ ಕೇಸ್ ಹತ್ತನೇ ಸಾಕಷ್ಟು ವಿಚಾರಗಳಿದೆ, ತಿಳ್ಕೊಂಡಾಯ್ತು. ಈಗ ಮೇಲ್ಗಡೆ ಇನ್ನೂ ಏನಿದೆ ಸರ್? ಸೆಕೆಂಡ್ ಫ್ಲೋರ್ ಮೇಲೆ ಹೋದ್ರೆ ಅಲ್ಲಿ ಒಂದು ಸೇಮ್ ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಗೆಸ್ಟ್ ಬೆಡ್ರೂಮ್ ಕೂಡ ಮಾಡಿದೀವಿ. ಓಕೆ, ಪೇರೆಂಟ್ಸ್ ಬೆಡ್ರೂಮ್ ಅಂತ ಹೇಳ್ಬೋದಾ? ಪೇರೆಂಟ್ಸ್ ಬೆಡ್ರೂಮ್ ಅಂತಾನೂ ಹೇಳ್ಬೋದು. ನೆಕ್ಸ್ಟ್ ಒಂದು ಚಿಕ್ಕದಾಗಿ ಒಂದು ಓಪನ್ ಟೆರೆಸ್ ಕೂಡ ಮಾಡ್ಕೊಂಡಿದ್ದೀವಿ. ಸರಿ, ಬನ್ನಿ ಆಗಿದ್ರೆ ಸೆಕೆಂಡ್ ಫ್ಲೋರ್ಲಿ ಹೋಗಿ ನೋಡೋಣ. ಈಗ ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸುಧಾಕರ್ ಅವರೇ, ಇಲ್ಲಿ ಸ್ಟೇರ್ ಕೇಸ್ ಇದೆ. ಈ ಒಂದು ವಿಡ್ತು ಮತ್ತು ಲೆಂತ್ ಎಷ್ಟಿದೆ ಸರ್ ಇಲ್ಲಿ ಸ್ಟೇರ್ ಕೇಸ್ ಏರಿಯಾ? ಓವರ್ ಆಲ್ ವಿಡ್ತ್ ಬಂದು 6 ಫೀಟ್ ಇದೆ. ಲೆಂತ್ ಬಂದು ಈ ರೈಲಿಂಗ್ಸ್ ಏನಿದೆ ನೋಡಿ ಇಲ್ಲಿವರೆಗೂ 10 ಫೀಟ್ ಇದೆ. 10 ಫೀಟ್ ಇದೆ. ಇದು ಸ್ಟ್ಯಾಂಡರ್ಡ್? ಇದು ಸ್ಟ್ಯಾಂಡರ್ಡ್ ಅಂತೇನಿಲ್ಲ. ಸೊ ಕೆಳಗಡೆ ಮೆಟ್ಲುಗೆ ನಮಗೆ ಎಕ್ಸ್ಟ್ರಾ ಜಾಗ ಸಿಕ್ಕಿದೆ, ಹಂಗಾಗಿ ಇಲ್ಲಿ 10 ಫೀಟ್ ಆಗಿದೆ. 10 ಫೀಟ್ ಆಗಿದೆ. ಅದರ್ವೈಸ್ ಎಷ್ಟಿರುತ್ತೆ? ಅದರ್ವೈಸ್ ಒಂದು 13-14 ಫೀಟ್ ವರೆಗೂ ಅಷ್ಟವರೆಗೂ ಹೋಗುತ್ತೆ. ಇಲ್ಲೇನೋ ಈಗ ಹಾಲ್ ಇದೆಯಲ್ಲ ಇಲ್ಲಿ, ಈ ಹಾಲ್ಗೆ ಕಂಪ್ಲೀಟ್ ಆಗಿ ಅಲ್ಲಿಂದ ರನ್ನಿಂಗ್ ಪೇಂಟ್ ಇರ್ತಕ್ಕಂಥದ್ದು. ಏನು ಪೇಂಟ್ ಇದು? ಇದು ಆಕ್ಚುಲಿ ಟೆಕ್ಸ್ಚರ್ ಪೇಂಟ್ ಮಾಡಿರೋದು, ರಾಯಲ್ ಪೇಂಟ್. ಟೆಕ್ಸ್ಚರ್ ರಾಯಲ್ ಪೇಂಟ್ ಬೇಕಾದಷ್ಟು ಡಿಸೈನ್ ಮಾಡ್ಬೋದು. ಹೌದು, ತುಂಬಾ ವೆರೈಟಿಗಳಿದೆ. ಇದೊಂದು ಎಲ್ಲ ನಾರ್ಮಲ್ ಆಗಿ ಮಾಡೋದ್ರ ಬದಲು ಸ್ವಲ್ಪ ವೆರೈಟಿ ಇರಲಿ ಅಂತ ಹೊಸ ಡಿಸೈನ್ ಮಾಡಿದ್ದೀರಾ. ಕಸದಿಂದ ರಸ ಅನ್ನೋ ರೀತಿ ಈ ಒಂದು ಪೈಂಟಲ್ಲಿ ಎಷ್ಟು ಥರ ಡಿಸೈನ್ ಮಾಡ್ತಾರೆ ಅಂದರೆ ವೇಸ್ಟೇಜಿಂದ ತೊಗೊಂಡೆಲ್ಲ ಡಿಸೈನ್ ಮಾಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ. ಏನು ಏರಿಯಾ ಇದು? ಈ ಏರಿಯಾ ಬಂದು ನಿಮಗೆ ಫಾರ್ಮಲ್ ಲಿವಿಂಗ್ ಟೈಪ್ ಸೆಕೆಂಡ್ ಫ್ಲೋರಲ್ಲಿ, ಇಲ್ಲ ಏನಾದರೂ ಟೈಮ್ ಪಾಸ್ ಮಾಡ್ಕೊಳ್ಳೋದು. ಏನು ಸೈಜ್ ಇರ್ತಕ್ಕಂಥದ್ದು? ಸೈಜ್ ಬಂದು 6 ಫೀಟ್ಗೆ ಅರೌಂಡ್ ಒಂದು 9 to 10 ಫೀಟ್ ಬರುತ್ತೆ. 10 ಫೀಟ್ ಸೇಮ್ ನಮ್ಮ ಸ್ಟೇರ್ ಕೇಸ್ ಏರಿಯಾ ಬಂದಂಗೆ ಡಬಲ್ ಇದೆ, ಅರ್ಧ ಮಾಡ್ಕೊಂಡಿದ್ದೀರಾ. ಸೂಪರು. ಹಾಗೆ ಇಲ್ಲೂ ಸಹ ಒಳ್ಳೆ ಸೆಂಟ್ರಿಂಗ್ ಮಾಡಿ ಒಂದು ಒಳ್ಳೆ ವಿಂಡೋನ ಕೊಟ್ಟಿರ್ತಕ್ಕಂಥದ್ದು. ಏನು ಸೈಜ್ ಇರ್ತಕ್ಕಂಥದ್ದು ಆ ವಿಂಡೋ? ಇದು 4.5 ಅಡಿಗೆ 6 ಅಡಿ ಇದೆ. 4.5ಗೆ 6 ಅಡಿ. ಬಟ್ ಎಲ್ಲ ವಿಂಡೋನು ಸೇಮ್ ಸೈಜಲ್ಲಿ ಬರುತ್ತೆ ಸರ್? ಸ್ಟ್ಯಾಂಡರ್ಡ್ ಅದು? ಆಲ್ಮೋಸ್ಟ್ ಎಲ್ಲ ಸ್ಟ್ಯಾಂಡರ್ಡ್ ಸೈಜ್ ಇಟ್ಕೊಂಡಿದೀವಿ. ಯಾಕೆಂದ್ರೆ ಟೀ ಗುಡ್ ಆಲ್ಮೋಸ್ಟ್ ಸಫಿಶಿಯಂಟ್ ಇರೋದ್ರಿಂದ ಫ್ರೇಮ್ ಮಾಡ್ಕೊಳ್ಳೋದಕ್ಕಾಗ್ಬೋದು, ಎಲ್ಲದೂ ಕಟ್ ಮಾಡ್ಕೊಳ್ಳೋದಕ್ಕಾಗ್ಬೋದು, ವೇಸ್ಟೇಜ್ ಮಾಡೋದು ಬೇಡ ಅನ್ನೋದೊಂದು ಕನ್ಸರ್ನ್ ಮಾಡಿಕೊಂಡು ಆದಷ್ಟು ದೊಡ್ಡ ಓಪನಿಂಗ್ ಗಳೇ ಕೊಟ್ಟಿದ್ದೀವಿ. ಜೊತೆಗೆ ಅದರಿಂದ ಅಡ್ವಾಂಟೇಜೇ ಇದೆ, ಡಿಸ್ಅಡ್ವಾಂಟೇಜ್ ಏನಿಲ್ಲ. ಬೆಳಕು ಇನ್ನೂ ಜಾಸ್ತಿ ಸಿಗುತ್ತೆ, ಗಾಳಿ ಇನ್ನೂ ಚೆನ್ನಾಗಿ. ಖಂಡಿತ. ಬಟ್ ಇಲ್ಲಿ ಉಯ್ಯಾಲೆ ಹಾಕೋದಕ್ಕೂ ಸಹ ಪ್ರಾಮುಖ್ಯತೆ ಕೊಟ್ಟಿದ್ದೀರಾ. ಆರಾಮಾಗಿ
ಒಯ್ಯಲ್ಲೇ ಹಾಕ್ಬೋದು. ಇನ್ನು ಇಲ್ಲಿ 2 ರೂಮ್ ಇರತಕ್ಕಂಥದ್ದು, ಇದನ್ನು ಕಿಡ್ಸ್ ರೂಮ್ ಆಗೂ ಯೂಸ್ ಮಾಡ್ಬೋದು, ಪೇರೆಂಟ್ಸ್ ಬೆಡ್ರೂಮ್ ಆಗೂ ಯೂಸ್ ಮಾಡ್ಬೋದು, ಗೆಸ್ಟ್ ರೂಮ್ ಆದ್ರೆ ಏನು ಮಾಡ್ಬೋದು. ಯಾವ ರೂಮ್ ನೋಡ್ತಾ ಇದ್ದೀವಿ ಈಗ ಕಿಡ್ಸ್ ಬೆಡ್ರೂಮ್ ಯೂಸ್ ಮಾಡಿ. ಎಸ್ ಬನ್ನಿ. ಎಸ್, ಇದು ಬಂದು ಕಿಡ್ಸ್ ಬೆಡ್ರೂಮ್ ಅಂತ. ಓಕೆ, ಬಟ್ ಇಲ್ಲಿ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಹೆಸರಿಗಷ್ಟೇ ಕಿಡ್ಸ್ ಬೆಡ್ರೂಮ್ ಅಂತೇಳಿ. ಬಟ್ ಅಟ್ಯಾಚ್ ಟಾಯ್ಲೆಟ್ ಇದೆಯಾ? ಹೌದು, ಇದು ಅಟ್ಯಾಚ್ ಟಾಯ್ಲೆಟ್. ಬಟ್ ಏನು ಸೈಜ್ ಇದು? ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್. ಮಾಸ್ಟರ್ ಬೆಡ್ರೂಮ್ ಏನಿದೆ ಅದೇ ಸೈಜ್, ಸೇಮ್ ಅದೇ ಪ್ಯಾಟರ್ನ್ ಬರುತ್ತೆ ಕಂಪ್ಲೀಟ್ ಆಗಿ. ಏನು ಚೇಂಜಸ್ ಇಲ್ಲ. ಒಂದೇನು ಚೇಂಜಸ್ ಅಂದ್ರೆ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಇಂಡಿಯನ್ ಸ್ಟೈಲ್ ಕಮೋಡ್ ಯೂಸ್ ಮಾಡಿದೀವಿ. ಹೌದಾ? ಓಕೆ. ಕಾರಣ ಮಕ್ಕಳು ಇಬ್ರು ಕ್ರಿಕೆಟ್ ಪ್ಲೇಯರ್ಸ್, ಸೊ ಹಾಗಾಗಿ ಅವ್ರಿಗೆ ಯುಟಿಲೈಸ್ ಆಗಲಿ ಅನ್ನೋ ಕಾರಣಕ್ಕೆ. ಓಕೆ, ಅದು ನಿಜವಾಗ್ಲೂ ಖಂಡಿತ. ಯಾಕೆಂದ್ರೆ ಇಂಡಿಯನ್ ಟಾಯ್ಲೆಟ್ ಕಾನ್ಸೆಪ್ಟೇ ಹೋಗ್ಬಿಡ್ತಾ ಇದೆ ಅಲ್ವಾ? ಬಟ್ ಅದೊಂದು ಒಳ್ಳೆ ಎಕ್ಸಸೈಸು ಸಹ. ಬಟ್ ಅಳವಡಿಸ್ಕೋಬೇಕು. ಮನೆ ಅಂದಮೇಲೆ ಏನೇನೆಲ್ಲ ವ್ಯವಸ್ಥೆ ಮಾಡ್ತೀವಿ, ಬಟ್ ಒಂದು ಇಂಡಿಯನ್ ಟಾಯ್ಲೆಟು ಇರಬೇಕು ಅಂತ ನನ್ನ ಮನಸ್ಸಿಗೆ. ಹೌದು. ಓಕೆ ಸುಧಾಕರ್ ಅವರೇ, ಈ ರೂಮ್ನ ಡೈಮೆನ್ಷನ್ ಏನಂದ್ರೆ 14.5 ಅಡಿಗೆ 11 ಅಡಿ ಬರುತ್ತೆ. 11 ಅಡಿ ಬರುತ್ತೆ. ಜನರಲ್ ಆಗಿ ಒಂದು ಮಾಸ್ಟರ್ ಬೆಡ್ರೂಮ್ ಆಗ್ಬೋದು ಅಥವಾ ಒಂದು ಪೇರೆಂಟ್ಸ್ ಬೆಡ್ರೂಮ್ ಆಗ್ಬೋದು, ಏನು ಸೈಜಲ್ಲಿದ್ರೆ ಪರ್ಫೆಕ್ಟ್ ಅಂತ ನಿಮ್ಮ ಅಭಿಪ್ರಾಯ? ಮಿನಿಮಮ್ ಒಂದು 10x12 ಇದ್ರೆ ಬೆಟರ್ ಬರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಅದಕ್ಕಿಂತ ಎಷ್ಟಾದರೂ ಮ್ಯಾಕ್ಸಿಮಮ್ ಮಾಡ್ಕೊಂಡು ಹೋಗ್ಬೋದು. ಹೌದು. ಓಕೆ ಸರ್, ಈ ರೂಮಲ್ಲಿ ಹಾಕಿರೋ ಡೋರು ಸಹ ತುಂಬ ತಿಕ್ಕಿದೆಯಲ್ಲ, ಎಷ್ಟು ಸೈಜ್ ಇದು? ಸೊ ಇದು ಬಂದು 1.5 ಇಂಚ್. 1.5 ಇಂಚಾ? ಹೌದು. ಓಕೆ, ಬಟ್ ಏನು ಮೆಟೀರಿಯಲ್ ಇದು? ಸೊ ಇದು ಬಂದು ಫ್ಲಶ್ ಡೋರು. ಇದ್ರ ಮೇಲೆ ವಿನಿಯರ್ ಫಿನಿಶ್ ಮಾಡ್ಕೊಂಡಿದೀವಿ, ಇದಕ್ಕೂ ಪಾಲಿಶ್ ಕೂಡ ಮಾಡಿದೀವಿ. ಮಾಡ್ಬೋದಾ? ಸೊ ಟೀಕ್ ವುಡ್ ಫಿನಿಶೇ ಕಾಣಲಿ ಅಂತ ಕಂಪ್ಲೀಟ್. ಓಕೆ, ಒಂಥರ ಅಷ್ಟೇನು ಖರ್ಚು ಬರಲ್ವಾ? ಹೇಗಿದು ಖರ್ಚು ಅಂದ್ರೆ ನಿಮಗೆ ನಾರ್ಮಲ್ ಲ್ಯಾಮಿನೇಟೆಡ್ ಡೋರ್ಗಿಂತ ಸ್ವಲ್ಪ ಬಜೆಟೆಡ್ ಹೈ ಆಗುತ್ತೆ. ಸೊ ಈಗ ಟೀಕ್ ವುಡ್ಗಿಂತ ಕಮ್ಮಿ ಆಗುತ್ತೆ. ಟೀಕ್ ವುಡ್ಗಿಂತ ಕಮ್ಮಿ. ಬಟ್ ಇಲ್ಲಿ ವಾಸ್ಕಲ್ಲೆಲ್ಲ ನೀವು ಹೇಳಿದಾಗೆ ಮೊದಲೇ ಕಂಪ್ಲೀಟ್ ಆಗಿ ಟೀಕ್ ವುಡ್ ಹಾಕಿರೋದಾ? ಕಂಪ್ಲೀಟ್ ನಾವು ಟೀಕ್ ಹಾಕಿರೋದ್ರಿಂದ ಏನಂದ್ರೆ ಫ್ಲಶ್ ಡೋರ್ ಕೂಡ ವಿನಿಯರ್ ಫಿನಿಶ್ ಮಾಡ್ಕೊಂಡು ಲ್ಯಾಮಿನೇಟ್ ಅಂದ್ರೆ ವಿನಿಯರ್ ಫಿನಿಶ್ ಮಾಡಿ ಪಾಲಿಶ್ ಮಾಡೋದ್ರಿಂದ ಸೊ ನಮ್ಗೆ ಅದು ಅಡ್ವಾಂಟೇಜ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ವಿನಿಯರ್ ಡೋರ್ ಹಾಕೊಂಡಿದ್ದೀವಿ. ಬಟ್ ಎಲ್ಲ ಕಡೆನೂ ಮೈನ್ ಡೋರ್ ಬಿಟ್ಟಿದೆ ಡೋರ್ ಹಾಕಿರೋದು. ಮೈನ್ ಡೋರ್ ಪೂಜಾ ಬಂದು ಟೀಕ್ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ಫ್ಲಶ್ ಡೋರೇನೆ, ವಿನಿಯರ್ ಫಿನಿಶ್ ಎಲ್ಲ ಕಡೆನೂ. ಹೌದು. ಓಕೆ, ಸೂಪರ್. ಅಂತೂ ಇಂತೂ ಒಟ್ಟಾರೆಯಾಗಿ 3 BHK ರೂಮ್ ಇರ್ತಕ್ಕಂಥ ಬಿಲ್ಡಿಂಗ್ ಇದು. ಹೌದು ಅಲ್ವಾ? ಯಾಕೆಂದ್ರೆ ಫಸ್ಟ್ ಫ್ಲೋರ್ ಒಂದಿದೆ, ಹಾಗೆ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಇದೆ. ಹೇಳ್ಬೇಕಂದ್ರೆ ಗ್ರೌಂಡ್ ಫ್ಲೋರ್ ಸಹ ಒಂದಿದೆ. 4 ಬೆಡ್ರೂಮ್ ಅಂತ ಹೇಳ್ಬೋದು. ಬಟ್ ಅದು ಸಪರೇಟ್ ಮನೆ ಇರೋದ್ರಿಂದ ಈ ಮನೆಯಲ್ಲಿ 3 BHK ಇರೋದು. ಅದರಲ್ಲಿ ಇದು 3ನೇ ಬೆಡ್ರೂಮು. ಬಟ್ ಏನ್ ಸೈಜ್ ಅಲ್ಲಿ ಇರ್ತಕ್ಕಂಥದ್ದು ಇದು? ಸೊ ಇದು ಬಂದು ನಿಮಗೆ ಒಂದು 10.5 ಅಡಿಗೆ 14 ಅಡಿ ಬರುತ್ತೆ. 14 ಅಡಿ. ಹೌದು. ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಸರ್? ಹೌದು. ಒಂದು ವಾಲ್ ಅಂತೂ ಕಂಪ್ಲೀಟ್ ಆಗಿ ವಿಂಡೋಗೆ ಕೊಟ್ಬಿಟ್ಟಿದ್ದಾರೆ, ಪ್ರೊವೈಡ್ ಮಾಡಿದೀವಿ. ಓಕೆ. ಸೊ ಆಬ್ವಿಯಸ್ಲಿ ಆಗ್ಲೇ ಹೇಳಿದಾಗೆ ಅದು ನಮಗೆ ಎಲಿವೇಶನ್ ಪರ್ಪಸ್ಗೋಸ್ಕರ. ಓಕೆ. ಸೊ ಆ ಕಡೆ ರೂಮಲ್ಲೂ ಅದೇ ತರ ಏನಿದೆ ಸೇಮ್ ಇದನ್ನು ಮೇಂಟೈನ್ ಮಾಡಿರೋದ್ರಿಂದ ಎಲಿವೇಶನ್ ತುಂಬಾ ಪ್ರಾಪರ್ ಆಗಿ ಡಿವೈಡ್ ಮಾಡಿದೀವಿ. ಈ ಒಂದು ಸೆಕೆಂಡ್ ಫ್ಲೋರ್ ಅಂತ ಏನು ಹೇಳ್ತೀವಿ, ಇಲ್ಲಿ 2 ಬೆಡ್ರೂಮ್ ಜೊತೆಗೆ ಮತ್ತೆ ಒಂದು ಫಾರ್ಮಲ್ ಲಿವಿಂಗ್ ಏರಿಯಾ ಇದೆ, ಜೊತೆಗೆ ಒಂದು ಟೆರೆಸ್ ಏರಿಯಾ ಇದೆ. ಆ ಟೆರೆಸ್ ಇಂದ ನೆಕ್ಸ್ಟ್ ನೀವು ಮತ್ತೊಂದು ಟೆರೆಸ್ಗೆ ಹೋಗೋದಕ್ಕೆ ಆಪ್ಷನ್ ಇದೆ. ಬನ್ನಿಗೆ ಟೆರೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಈ ಮನೆಯ ಟೆರೆಸ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟೆರೆಸ್ ಅಷ್ಟೇನು ದೊಡ್ಡದು ಇಲ್ಲ, ಚಿಕ್ಕದು ಇಲ್ಲ. ಏನು ಸೈಜ್ ಇದು? ಸೊ ಸೈಜ್ ಬಂದು ನಿಮಗೆ 11 ಅಡಿಗೆ 26 ಅಡಿ ಇದೆ. ಓಕೆ. ಯಾಕೆ ಇದು ಮೇಲ್ಗಡೆ ಫುಲ್ ಕಂಪ್ಲೀಟ್ ಆಗಿ ಟೆರೆಸ್ ಮಾಡ್ಬೋದಿತ್ತಲ್ಲ, ಯಾಕೆ ಈ ಥರ ಮಾಡಿರೋದು? ಅದೇ ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಸ್ವಲ್ಪ ರೂಮು ಕೂಡ ದೊಡ್ಡ ಮಾಡೋಕೆ ಹೋಯ್ತು ಅಂದರೆ ಬಜೆಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಜೆಟ್ ಜಾಸ್ತಿ ಆಗದೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದೊಂದು ಟೆರೆಸ್ ಕೂಡ ಮಾಡಿದ್ದೀವಿ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಯೂಸ್ ಮಾಡಿದ್ದೀವಿ. ಎಸ್ಪೆಷಲಿ ಫಸ್ಟ್ ಫ್ಲೋರಲ್ಲಿ ಇರ್ತಿತ್ತು ಕಾಮನ್ ಟಾಯ್ಲೆಟು, ಅಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇರಲಿ ಅಂತ ಹೇಳಿ ಇಲ್ಲಿ ಕಾಮನ್ ಟಾಯ್ಲೆಟ್ ಮಾಡ್ಕೊಂಡಿದ್ದೀವಿ. ಪಕ್ಕದಲ್ಲೇ ಬಟ್ಟೆ ಒಗೆಯೋಕ್ಕೂ ಜಾಗ ಮಾಡ್ಕೊಂಡಿದ್ದೀವಿ. ಮತ್ತೆ ಅಲ್ಲಿ ಸ್ಟೇರ್ ಕೇಸ್ ಹಾಕಿರ್ತಕ್ಕಂಥದ್ದು, ಅದು ಮೇಲ್ಗಡೆ ಇನ್ನೊಂದು ಸಪ್ರೇಟ್ ಟೆರೆಸ್ ಇದೆ, ಅಲ್ಲಿಗೆ ಹೋಗೋಕೆ ಸ್ಟೇರ್ ಕೇಸ್. ಅಲ್ಲಿ ಏನೇನು ಪ್ರೊವೈಡ್ ಮಾಡಿದ್ದೀರಾ? ಅಲ್ಲೊಂದು ರೂಮ್ ಇದೆ, ಅದೊಂದು ಬೇಕಿದ್ರೆ ಆಫೀಸ್ ರೂಮ್ ತರನಾರು ಯೂಸ್ ಮಾಡ್ಕೋಬಹುದು, ಸ್ಟೋರ್ ರೂಮು ಯಾವ ತರನಾರು ಯೂಸ್ ಮಾಡ್ಕೋಬಹುದು. ಇನ್ ಕೇಸ್ ಗೆಸ್ಟ್ ಗಳು ಜಾಸ್ತಿ ಆಯ್ತು ಅಂದ್ರೂ ಅಲ್ಲೂ ಮಲಗಿಸ್ಬೋದು. ಸೊ ಅದ್ರ ಮೇಲ್ಗಡೆ ಟ್ಯಾಂಕ್ ಇಡೋಕೆ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಏನೋ ಸೋಲಾರ್ ಗೀಸರ್ ಇರುತ್ತೆ, ಸೋಲಾರ್ ಎಲ್ಲ ಪ್ರೊವಿಷನ್ ಮಾಡಿದ್ವಿ. ಮತ್ತೆ ಡಬಲ್ ಹೈಟ್ ನಿಮಗೆ ಇಲ್ಲಿ ಕಟ್ಔಟ್ ಮಾಡಿರೋದು ಕಾಣುತ್ತಲ್ವಾ? ಅಲ್ಲಿಂದನೇ ಸನ್ಲೈಟ್ ಹೋಗ್ತಕ್ಕಂಥದ್ದು ಅಲ್ವಾ? ಸೂಪರ್. ಓಕೆ ವೀಕ್ಷಕರೇ, ಇಷ್ಟೊತ್ತು ಈ ಒಂದು 30-40 ಸೈಟಲ್ಲಿ ಕಟ್ಟಿರ್ತಕ್ಕಂಥ ಒಟ್ಟಾರೆಯಾಗಿ 3 BHK ಅಂತ ಹೇಳ್ಬೋದು ಅಥವಾ 4 BHK ಅಂತ ಹೇಳ್ಬೋದು. ಯಾಕೆಂದರೆ ಗ್ರೌಂಡ್ ಫ್ಲೋರಲ್ಲೂ ಒಂದು BHK ಮನೆ ಇರೋದ್ರಿಂದ ಹೇಗಿತ್ತು ಈ ಮನೆ, ಹಾಗೆ ಈ ಮನೆಯ ಸುಂದರವಾದ ಜಾಗದಲ್ಲಿ ತಮಗೆ ಇಷ್ಟ ಆದಂಥ ಜಾಗ ಯಾವುದು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸುಧಾಕರ್ ಅವರೇ, ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ತುಂಬ ಕುತೂಹಲದಿಂದ ಕಾಯ್ತಾ ಇರೋದೇನೆಂದರೆ ಖಂಡಿತ ಈ ಮನೆ ಕಟ್ಟೋದಕ್ಕೆ ಏನು ಬಜೆಟ್ ಆಗಿರುತ್ತೆ ಅಂತ ಕಾದರದಿಂದ ಕಾಯ್ತಾ ಇರ್ತಾರೆ. ಅವ್ರು ಕ್ಯೂರಿಯಸ್ಸೇ ಇರೋದೇ ಅಲ್ಲಿ. ದಯವಿಟ್ಟು ಈ ಮನೆ ಕಟ್ಟೋದಕ್ಕೆ ಕರೆಕ್ಟ್ ಆದಂಥ ಬಜೆಟು ಏನಾಗಿದೆ ಅಥವಾ ಬಜೆಟ್ ಎಷ್ಟು ಇಟ್ಕೊಂಡಿದ್ರಿ, ಏನು ಎಕ್ಸ್ಟೆಂಡ್ ಆಯಿತು ಅಥವಾ ಕಮ್ಮಿ ಆಯಿತಾ ಏನು ಅನ್ನೋದನ್ನು ತಿಳಿಸ್ಕೊಡಿ ಪ್ಲೀಸ್.
ಆಕ್ಚುಲಿ ಈ ಬಿಲ್ಡಿಂಗ್ ಏನಂದ್ರೆ ಬಜೆಟ್ ಏನು ಇಟ್ಕೊಂಡಿರಲಿಲ್ಲ ಕ್ಲೈಂಟು, ಹಾಗಾಗಿ ಸೊ ಎಲ್ಲೂ ಬಜೆಟ್ಗೆ ತೊಂದರೆ ಆಗಲಿಲ್ಲ. ಸೊ ಇದ್ರ ಬಜೆಟ್ ಬಂದು ಅಪ್ರಾಕ್ಸಿಮೇಟ್ಲಿ ಒಂದು 82 ವರೆಗೂ ಆಗಿದೆ ವಿತ್ ಇಂಟೀರಿಯರ್. ಓಕೆ, ಬಟ್ ಯಾವ ರೀತಿಯಾಗಿ ನೀವು ಕನ್ಸ್ಟ್ರಕ್ಷನ್ಗೆ ಕಾಸ್ಟ್ನ ಚಾರ್ಜ್ ಮಾಡ್ತೀರಾ? ಆಕ್ಚುಲಿ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಬೇಸಿಕ್ ಅಂತಿದೆ 1650 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪ್ರೀಮಿಯಂ ರೇಂಜ್ ಅಂತಿದೆ 1850. ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಗೆ ಏನು ಬೇಕು ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ಬೋದು. ಈ 1650ನಾ? ಹೌದು. ಮತ್ತೆ 1850. ಓಕೆ, ಈ 1650 ಏನು, 1850 ಏನು, ಅಥವಾ 2000 ರುಪೀಸಲ್ಲಿ ಏನು ಮಾಡ್ಬೋದು, ಇನ್ನೂ ಕಡಿಮೆಲಿ ಏನಾದ್ರು ಮಾಡ್ಬೋದಾ? ಇದೆಲ್ಲ ಮಾಹಿತಿ ಬೇಕಂದರೆ ಖಂಡಿತ ಇವರ ಒಂದು ನಂಬರ್ಗೆ ಕರೆ ಮಾಡಿ. ಈಗ ಆಲ್ರೆಡಿ ಡಿಸ್ಪ್ಲೇನಲ್ಲೂ ನೋಡ್ತಾ ಇರ್ತೀರಾ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಪ್ರಾಮಾಣಿಕವಾಗಿ ಈ ಮನೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಯಥಾವತ್ತಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಮಿಸ್ ಆಗಿದ್ರೆ ದಯವಿಟ್ಟು ತಿಳಿಸಿ, ಮುಂದೆ ಬರ್ತಂಥ ವಿಡಿಯೋಗಳಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತಮಗೂ ಸಹ ಧನ್ಯವಾದನ ತಿಳಿಸ್ತಾ, ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಸುಧಾಕರ್ ಅವರೇ. ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚಿನ ಕಸ್ಟಮರ್ ಸಿಕ್ಕಲಿ, ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂಥ ಅವಕಾಶ ಅಂದರೆ ಬಿಸ್ನೆಸ್ಸೇ ಇರ್ಬೋದು, ಬಟ್ ಎಷ್ಟೋ ಜನಕ್ಕೆ ಮನೆ ಕಟ್ಟೋದಕ್ಕೆ ಆ ಒಂದು ಒಳ್ಳೆ ಕಾಂಟ್ರಾಕ್ಟರ್ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರು ಆಸೆ ಆಗಿರುತ್ತೆ, ಕನಸಾಗಿರುತ್ತೆ. ಆ ಒಂದು ಸ್ಥಾನ ನೀವು ಪಡೆಯೋಂಗಾಗಲಿ. ಈ ಥರ ಹೆಚ್ಚು ಮನೆಗಳನ್ನ ಮಾಡಿ ಅವ್ರಿಗೂ ಒಂದು ಸೇವೆನ ಸಲ್ಲಿಸಿ, ಬಿಸ್ನೆಸ್ ಜೊತೆಗೆ ನಮಗೂ ಸಹ ಒಂದು ಅವಕಾಶ ಕೊಡಿ ಈ ಥರ ಮನೆಗಳನ್ನ ಟೂರ್ ಮಾಡೋದಕ್ಕೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ.